ವಿಸಿಟ್ ಮಾಡಿದ್ದೀರಾ, ನೋಡಿದ್ರಿ ಪ್ರಕೃತಿ ಹೇಗಿದೆ, ಗಣಿಗಾರಿಕೆ ಕೊಟ್ಟಿದ್ದಾರೆ ಆಲ್ರೆಡಿ, ಮುಂದೇನಾಗ್ಬೋದು ನೀವೇ ಹೇಳ್ಬೇಕು. ಈಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸುಂದರವಾಗಿದೆ ಈ ಅರಣ್ಯ ಪ್ರದೇಶ, ಬೆಟ್ಟ ಗುಡ್ಡಗಳು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇನೆ ಒಂದು 15 ವರ್ಷಗಳ ಹಿಂದೆ 106 ಎಕರೆನಲ್ಲಿ ಬಗ್ದಿದ್ದಾರೆ ಅರಣ್ಯ ಇದನ್ನ, ಇನ್ನು ಖನಿಜ ಸಂಪತ್ತನ್ನ. ಚಿಕ್ಕನಾಯಕನಹಳ್ಳಿ ನಮ್ಮ ಕಣ್ಣು ಮುಂದೆನೇ ಕಾಣಿಸ್ತಾ ಇದೆ, 4-5 ಕಿಲೋಮೀಟರ್ಗಳು ದೂರ. ಈಗ ಏರಿಯಲ್ ಡಿಸ್ಟೆನ್ಸ್ ಒಂದು 3 ಇರಬಹುದು, ಒಂದು 5-6 ಕಿಲೋಮೀಟರ್ ದೂರ ಇರಬಹುದು. ಸೊ ಇಂಥ ಜಾಗದಲ್ಲಿ ಇದು ಸಾರಂಗಪಾಣಿ ಬೆಟ್ಟ, ಇಲ್ಲಿ ಚಿಂಕಾರ ಅಭಯಾರಣ್ಯ, ಇಲ್ಲೇ ಪಕ್ಕದಲ್ಲೇ ಬುಕ್ಕಾಪಟ್ಟಣ ವ್ಯಾಪ್ತಿಗೆ ಸೇರಿರುವಂತಹ ಚಿಂಕಾರ ಅಭಯಾರಣ್ಯ ಹತ್ತಿರದಲ್ಲಿದೆ. ಇಲ್ಲಿ ಈ ಜಾಗದಲ್ಲಿ ಈಗಾಗಲೇ 150 ಎಕರೆ ಪ್ರದೇಶದಲ್ಲಿ, ಅಂದ್ರೆ ಹೆಚ್ಚು ಕಮ್ಮಿ ಮುಕ್ಕಾಲು ಲಾಲ್ ಭಾಗಷ್ಟು ಪ್ರದೇಶವನ್ನ ಈಗಾಗಲೇ ಗಣಿಗಾರಿಕೆಗೆ ಏನು ಸರ್ಕಾರ ಹರಾಜು ಹಾಕಿದೆ. ಈಗ ಪೆಂಡಿಂಗ್ ಏನು ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆ ಅನುಮತಿಗೆ ಕಾಯ್ತಿದ್ದಾರೆ. ಅದಾದ ತಕ್ಷಣ ಇಲ್ಲಿ ಸಾವಿರಾರು ಲಾರಿಗಳು ಓಡಾಡುವಂತದ್ದಾಗ್ಬಿಡುತ್ತೆ. ಇದು ಇವತ್ತು ಒಂದು ಜವಾಬ್ದಾರಿಯುತ, ಯಾವುದೇ ಆಗ್ಲಿ ನ್ಯಾಚುರಲ್ ರಿಸೋರ್ಸಸ್ ಏನು ನೈಸರ್ಗಿಕ ಸಂಪತ್ತನ್ನ ಬಳಸುವಾಗ ಒಂದು ಜವಾಬ್ದಾರಿಯುತ ಬಳಕೆ ಆಗಬೇಕು. ಜವಾಬ್ದಾರಿಯುತ ಬಳಕೆ ಆಗಲಿಲ್ಲ ಅಂದಾಗ ಅದು ಆವತ್ತಿಗೆ ಒಂದಷ್ಟು ಅನುಕೂಲ ಆಗಬಹುದು ಆವತ್ತಿನ, ಆದರೆ ತದನಂತರದಲ್ಲಿ 100 ವರ್ಷಗಳ ಕಾಲ ಆ ಸ್ಥಳೀಯ ಪರಿಸರ ಹಾಳಾಗುತ್ತೆ ಮತ್ತು ಸಮುದಾಯಗಳು ಹಾಳಾಗ್ತವೆ. ಹಾಗಾಗಿ ಎಂತಹದ್ದು ಜವಾಬ್ದಾರಿಯುತ ಗಣಿಗಾರಿಕೆ ಅಂದ್ರೆ ಅದರದ್ದು ನಾವು ಇವಾಗ ಪಕ್ಕ ಮಾಡ್ಕೊಳ್ಬೇಕು. ಇವತ್ತು ನಾವು ನಮ್ಮ KRS ಪಕ್ಷನ ಮತ್ತೆ ಇನ್ನೂ ಹಲವು ಸಂಗಾತಿಗಳ ಜೊತೆಗೆ ಸೇರಿ ಬೆಳಗ್ಗೆಯಿಂದ ಗಣಿಗಾರಿಕೆ, ವಿಶೇಷವಾಗಿ ಗುಬ್ಬಿ, ತಿಪ್ಟೂರು ಮತ್ತು ಚಿಕ್ಕನಾಯಕನಹಳ್ಳಿ ಭಾಗಗಳಲ್ಲಿ ಗಣಿಬಾಧಿತ ಪ್ರದೇಶಗಳು, ಈಗ ಹಿಂದೆ 7-8 ವರ್ಷಗಳ ಹಿಂದೆ ಗಣಿಗಾರಿಕೆ ಮಾಡಿ ನಿಂತಿರುವಂತಹ ಜಾಗಗಳಲ್ಲಿ ಇವತ್ತು ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ಯಾವ ಹಳ್ಳಿನಲ್ಲೂ ಜನ ನಮ್ಮ ಜೀವನ ಉದ್ಧಾರ ಆಯಿತು ಅನ್ನೋರಿಲ್ಲ. ನಮ್ಮ ಇಷ್ಟೆಲ್ಲ ಸಾವಿರಾರು ಕೋಟಿ ಸರ್ಕಾರದಲ್ಲಿ ಇವತ್ತು ರಾಯಲ್ಟಿ ಹಾಗೆ ಇದೆ, ಆದ್ರೆ ನಮ್ಮೂರಿನಲ್ಲಿ ಒಳ್ಳೆ ಶಾಲೆಯಲ್ಲಿ ನಾವು ನೋಡಿದ್ ಎಷ್ಟು ಹಳ್ಳಿಗಳಲ್ಲಿ ಬಂದ್ವಿ, ತಿಪ್ಟೂರು ಮತ್ತೆ ಚಿಕ್ಕನಾಯಕನಹಳ್ಳಿಯಲ್ಲಿ ನೀವು ಜೊತೆಗೆ ಇದ್ರಿ. ಯಾವ ಹಳ್ಳಿಯಲ್ಲಿ ಹಾಲಿ ಕೆಲಸ ನಿರ್ವಹಿಸುತ್ತಿರುವ ಶುದ್ಧ ನೀರಿನ ಘಟಕ ಇದೆ? ಎಲ್ಲಾ ಘಟಕಗಳಿವೆ, ಶುದ್ಧ ನೀರಿನ ಘಟಕಗಳೆಲ್ಲ. 1 ತಿಂಗಳು ಈಗ ಪಕ್ಕದಲ್ಲಿ ನಾವು ಒಂದು ಊರಿಗೆ ಹೋದಾಗ 1 ತಿಂಗಳು ಸರ್ ನಮ್ಮೂರಲ್ಲಿ ಕೆಲಸ ಮಾಡಿದ್ದು ಅಂತಾರೆ. ಸೊ ಈ ತರಹ ಜನ ಏನು ರೈತ ಬೆಳೆಯೋದು ರಸ, ತಿನ್ನೋದು ಕಸ ಅಂತ ಒಂದು ಮಾತಿದೆ. ಹಾಗಾಗಿ ಇಂತಹ ನೈಸರ್ಗಿಕ ಸಂಪತ್ತು ಹೊಂದಿರುವಂತಹ ಅತ್ಯಂತ ಶ್ರೀಮಂತವಾಗಬೇಕಾಗಿರುವಂತಹ ಸಮುದಾಯ ನೋಡಿದ್ರೆ ಬೇಡ, ಆದರೆ ಇಲ್ಲಿ ಗಣಿಗಾರಿಕೆ ನೆಲ ಬಗೆದಂತವರು ಇವತ್ತು ವಿದೇಶಗಳಲ್ಲಿ ತಮ್ಮ ದುಡ್ಡನ್ನ ಇಡ್ತಾರೆ. ಮಾರಿಷಸ್ ಅಲ್ಲೋ ಅಥವಾ ಸಿಂಗಾಪುರ್ ಅಲ್ಲೋ ಅಥವಾ ಇನ್ಯಾವುದೋ ಸೌತ್ ಆಫ್ರಿಕಾದಲ್ಲೋ ತಮ್ಮ ದುಡ್ಡನ್ನು ತಗೊಂಡೋಗಿ ಅಲ್ಲಿ ದೊಡ್ಡ ದೊಡ್ಡ ಎಂಪೈರ್ಗಳನ್ನ, ಇವತ್ತು ಮೊನ್ನೆ ತಾನೇ ನಾವು ನೋಡೋದ್ವಲ್ಲ, ಬಾಗೇಪಲ್ಲಿ MLA ಅವ್ನು 5-6 ದೇಶಗಳಲ್ಲಿ ಇದೆಯಂತೆ ಅವನ ಆಸ್ತಿ. ಹೆಂಗ್ ಬಂತು ಇವರಿಗೆಲ್ಲ ಆಸ್ತಿ? ಬಾಗೇಪಲ್ಲಿ MLA ನಾನು ಹೆಂಗ್ ಮಾಡ್ದ ಅಂತ ಗೊತ್ತಿಲ್ಲ, ಆದ್ರೆ ಒಟ್ಟಾರೆಯಾಗಿ ಈ ತರಕ್ಕೆ ಇಲ್ಲೆಲ್ಲ ಗಣಿಗಾರಿಕೆ ಮಾಡಿದಂತವ್ರು ಯಾವುದೇ ರೀತಿಯ ಜವಾಬ್ದಾರಿಯುತ ಗಣಿಗಾರಿಕೆ ಮಾಡಿಲ್ಲ. ಮತ್ತು ಇದು ಪರಿಸರ ಎನ್ವೈರನ್ಮೆಂಟಲ್ ವೆರಿ ಏನಂತಾರೆ ಅದು ಸೂಕ್ಷ್ಮ ಪ್ರದೇಶ. ಈ ಪ್ರದೇಶದಲ್ಲಿ ಇಲ್ಲೇ ಅಪರೂಪದ ಚಿಂಕಾರ ಪ್ರಾಣಿಗಳಿರುವಂತಹದ್ದು. ಏನಾಗಿದೆ ಅಂದ್ರೆ ಈಗ ರೀಸೆಂಟ್ ಆಗಿ ಕೊಡ್ತಾರೆ, ಹೇಳ್ಬೇಡ ಪಕ್ಕದಲ್ಲಿ ಆಮೇಲೆ ಬೇಕಾದ್ರೆ ಎಕ್ಸ್ಟ್ರಾ ಆಮೇಲೆ ಹೇಳಿ ಸರ್. ಇವಾಗ ಈಗ ಒಂದು 15 ಡೇಸ್ ಬ್ಯಾಕು ಇದೇ ರೈತರದ್ದು ಇದೆ ಚಿಂಕಾರ ಅರಣ್ಯಕ್ಕೆ ಹೊಂದ್ಕೊಂಡಂತ ಭಾಗವಾಗಿ 300 ಎಕರೆ ಅರಣ್ಯ ಒತ್ತುವರಿ ಅಂತ ಇಡೀ ಜಿಲ್ಲೆ ಪೊಲೀಸ್ ಫೋರ್ಸ್ ತಗೊಂಬಂದು ಕೋರ್ಟ್ ಆದೇಶ ಪ್ರತಿ ಇಟ್ಕೊಂಡು ಒಕ್ಲೆಪ್ಸಿದ್ರು. ಅದು ಏನು ತೆಂಗಿನ ಗಿಡ ಬೆಳೆದಿರೋ ಅಂತ ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲ ಬುಡೋ ಸಮೇತ ಕಿತ್ತು ಆಚೆ ಹತ್ರು ಟ್ರಂಚ್ ಹೊಡೆದ್ರು. ಈಗ ಇದೇ ಅರಣ್ಯದಲ್ಲಿ ಇವತ್ತು ಗಣಿಗಾರಿಕೆಗೆ ಆದೇಶ ಕೊಟ್ಟಿದ್ದಾರೆ. ಇದೇನ್ ದ್ವಂದ್ವ ನೀತಿ ಅಂತ ಇವ್ರು ಸರ್ಕಾರದ ನೋಡಿ. ಸರ್ಕಾರದ್ದು ಯಾವಾಗ್ಲೂ ಒಂದು ಜವಾಬ್ದಾರಿಯುತ ಸರ್ಕಾರ ಇದ್ದಾಗ ಪ್ರಜಾಪ್ರಭುತ್ವದಲ್ಲಿ ಅವರು ಕಾನೂನು ಮತ್ತು ನ್ಯಾಯ ಬಹಳ ದೊಡ್ಡ ವಿಚಾರಗಳಾಗುತ್ತೆ. ಅವರಿಗೆ ಬಡವರಿಗೊಂದು ನ್ಯಾಯ ಮಾಡಬೇಕು, ಶ್ರೀಮಂತರಿಗೊಂದು ನ್ಯಾಯ ಮಾಡಬೇಕು ಅಂತ ಇರೋದಿಲ್ಲ. ಎಂತಹ ಸಣ್ಣ ಅಧಿಕಾರಿನೂ ಸಹ ಯಾರಿಗೂ ಬೆದರದೆ ಅವನು ಏನು ನಿಯಮ ಇದೆಯೋ ಅದನ್ನ ಪಾಲನೆ ಮಾಡ್ತಾನೆ. ಇವತ್ತು ನಮ್ಮದು ಒಂದು ರೀತಿಯಲ್ಲಿ ಬನಾನಾ ರಿಪಬ್ಲಿಕ್ ಅಂತ, ಏನು ಅವ್ರಿಗಿಷ್ಟ ಬಂದಿದ್ದು ಕಾನೂನು, ಆಡಿದ್ದೆ ಆಟ, ಹೂಡಿದ್ದೆ ಊಟ ಅಂತ ಏನೋ ಒಂದು ಮಾತಿದೆಯಲ್ವಾ, ಆ ತರಕ್ಕೆ ಅವ್ರು ಹೇಳಿದ್ದೇ ಕಾನೂನು. ಇಂತಹ ಸಂದರ್ಭದಲ್ಲಿ ಬಡವರು ಅಲ್ಲೋ ಇಲ್ಲೋ ಎಲ್ಲೋ ಜಮೀನ್ ಇಲ್ದೇ ಇರೋರು, ಗತಿ ಇಲ್ದೇ ಇರೋಂಥವ್ರು, ಕೃಷಿ ಕಾರ್ಮಿಕರು ಒಂದು 1/4 ಎಕರೆನೋ 1/2 ಎಕರೆನೋ ಏನೋ ಒಂದು ಅರಣ್ಯ ಭೂಮಿಯನ್ನು ಯಾವ್ದನ್ನೋ ಮಾಡ್ಕೊಂಡಿದ್ರೆ, ಅಂತಹ ಸಂದರ್ಭದಲ್ಲಿ ಅವರಿಗೆ ಜೀವನೋಪಾಯಕ್ಕಾಗಿ ಮಾಡ್ಕೊಂಡಿರುವಾಗ ಅಂತವ್ರನ್ನ ಬಲಾತ್ಕಾರವಾಗಿ ಒಕ್ಕಲೆಬ್ಬಿಸಿ, ಅದೇ 50 ಎಕರೆ 100 ಎಕರೆ ಮಾಡ್ಕೊಂಡಿರೋನ ಇವ್ರು ಮುಟ್ಟೋದಕ್ಕೆ ಇವ್ರಿಗೆ ಯೋಗ್ಯತೆನೇ ಇಲ್ಲ. ಇಂತಹ ಅರಣ್ಯ ಪ್ರದೇಶ, ಅಂತಹ ಒಂದೇನು ಅಕ್ಷತ ಅರಣ್ಯ, ವರ್ಜಿನ್ ಫಾರೆಸ್ಟ್ ಅಂದ್ರೆ ಇಲ್ಲಿ ಯಾರನ್ನು ಅಲ್ಲಿ ಏನು ಬೇರೆ ಯಾವ ತರಹದ ಗಿಡ ಕಡ್ದಿರೋದಾಗ್ಲಿ, ಮರ ಕಡ್ದಿರೋದಾಗ್ಲಿ, ಇನ್ನೇನೋ ಹೊಸದಿಟ್ಟಿರೋದಾಗ್ಲಿಲ್ಲ. ಸಹಸ್ರಾರು ಈ ಮರಗಳು ನಮ್ಗೆ ಹಿಂಗ್ ಕಾಣಿಸ್ಬಹುದು, ಆದ್ರೆ 10,000 ವರ್ಷಗಳಿಂದ ಹೆಚ್ಚು ಕಮ್ಮಿ ಹೀಗೆ ಇತ್ತು. ಯಾಕಂದ್ರೆ ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಮರಗಳು, ಈಗ ನಾವು ನಿಂತಿರುವಂತ ಪ್ರದೇಶದಲ್ಲಿ ಕಲ್ಲು ಜಾಸ್ತಿ ಇರೋದ್ರಿಂದ ಬರೋದಕ್ಕಾಗೋದಿಲ್ಲ. ಆದ್ರೆ ಇಲ್ಲಿರುವಂತ ಕೆಲವೊಂದು ಜಾಗಗಳಲ್ಲಿರುವಂತವು ಇದು ಹೆಚ್ಚು ಕಮ್ಮಿ 100,000 ವರ್ಷಗಳಿಂದ ಹೀಗೆ ಇದೆ. ಇಂಥ ಅರಣ್ಯ ಪ್ರದೇಶದಲ್ಲಿ ಇವತ್ತು ಇದನ್ನೆಲ್ಲ ಏನು ಕಡಿದು ಲಕ್ಷಾಂತರ
ಕೋಟಿ ರೂಪಾಯಿಗಳು, ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ, ಲಕ್ಷಾಂತರ ಕೋಟಿಗಳನ್ನ ಲೂಟಿ ಮಾಡೋದಕ್ಕೆ ಇವರು ಪ್ಲಾನ್ ಮಾಡ್ತಾರೆ. ಅದಕ್ಕೆ ಯಾರು ರಾಜಕಾರಣಿಗಳು, ನಮ್ಮ ಅಧಿಕಾರಿಗಳು ಕುಮ್ಮಕ್ಕು ಕೊಡ್ತಾರೆ. ಯಾಕಂದ್ರೆ ಅದ್ರಲ್ಲಿ ಅವ್ರಿಗೆ ಪರ್ಸೆಂಟೇಜ್ ಬರುತ್ತೆ. ರೈತರು ಯಾರೋ ಒಂದು 10, 20, 50 ಜನ ಜೀವನೋಪಾಯಕ್ಕೆ ಒಂದು ಅರ್ಧ ಎಕರೆ 1 ಎಕರೆ ಮಾಡ್ಕೊಂಡಿದ್ರೆ ಯಾರಿಗ ಅನುಕೂಲ ಆಗುತ್ತೆ? ಯಾರಿಗಾರು ಲಂಚ ಕೊಡ್ತಾರೆ? ಅಥವಾ ಯಾರು ಅವ್ರ ಹತ್ರ ತಿನ್ನೋದಿಕ್ಕೆ ಗತಿ ಇಲ್ಲ, ಅವ್ರು ಯಾರಿಗೆ ಲಂಚ ಕೊಡ್ತಾರೆ? ಈ ತರಹದ ಒಂದು ಅದೇನೋ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವಂಥದ್ದು. ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಅರಣ್ಯ ಭೂಮಿಯಲ್ಲಿ ನಾವು ವಿಶೇಷವಾಗಿ ಅಭಯಾರಣ್ಯಗಳು ಅಂತದ್ದು ಇರುವಾಗ ಅಲ್ಲಿ ಯಾವುದೋ ಒಂದು ಏನು ಎಂಡೇಂಜರ್ಡ್ ಸ್ಪೀಶೀಸ್, ಎಕ್ಸ್ಟಿಂಕ್ಟ್ ಆಗ್ತಿರುವಂತಹ, ಬಹುತೇಕವಾಗಿ ಅಳಿವಿನ ಅಂಚಿನಲ್ಲಿರುವಂತಹ ಜೀವಿಗಳನ್ನ ಕಾಪಾಡ್ಕೊಳ್ಬೇಕು ಅನ್ನೋಗಿದ್ರೆ ಅದನ್ನ ಅಭಯಾರಣ್ಯ ಮಾಡಬೇಕು ಅಂತ ಕೆಲವೊಂದು ರೀತಿ ನೀತಿಗಳಿರುತ್ತೆ. ಹಾಗಾಗಿ ಅಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್, ಮನುಷ್ಯನ ಸಂಪರ್ಕಕ್ಕೆ ಬಂದು ಅದರಿಂದ ಕೆಲವೊಂದು ವೈರಸ್ಗಳು ತಗಲಿ ಪ್ರಾಣಿಗಳೆಲ್ಲ ಹೋಗ್ಬಿಡ್ತವೆ, ನಿಮ್ಗೆ ಗೊತ್ತಿರಬಹುದು. ಹಾಗಾಗಿ ಅಂತದ್ದಾಗಬಾರದು, ಅಲ್ಲಿ ಅವು ಚೆನ್ನಾಗಿ ಸಂತಾನೋತ್ಪತ್ತಿ ಮಾಡ್ಕೊಂಡು ಬದುಕುವಂತ ವಾತಾವರಣ ಇರಬೇಕು ಅಂತ ಹೇಳಿ ಎಷ್ಟೋ ಕಡೆಗಳಲ್ಲಿ ಅರಣ್ಯ ಭೂಮಿಯಿಂದ ಬಲಾತ್ಕಾರವಾಗಿ ಹೋಗ್ಲಿಪ್ಸಿದ್ದಾರೆ. ಕೆಲವೊಂದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಇಂತಹ ಕಡೆಗಳಲ್ಲಿ ಅಂತಹ ಒಂದು ಅಗತ್ಯ ಇಲ್ಲದಿರುವಂತಹ ಸಂದರ್ಭಗಳಲ್ಲಿ, ಆಮೇಲೆ ಎಷ್ಟೋ ಕಡೆಗಳಲ್ಲಿ ರೈತರೇ ಅಲ್ಲೊಂದು ಕಾಡೋ ಗಿಡ ಮರ ನೆಟ್ಟಿರೋದ್ರಿಂದ, ಉಳಿಸ್ಕೊಂಡಿರೋದ್ರಿಂದ, ಜೀವನೋಪಾಯ ಮಾಡ್ತಿರೋದ್ರಿಂದ ಅಲ್ಲಿ ಅರಣ್ಯ ಉಳ್ಕೊಂಡಿದೆ. ಹಾಗಾಗಿ ಅದನ್ನ ನಾವು ಒಂದು ರೀತಿಯ ಕರುಣೆ ಮತ್ತು ಏನು ಮಮಕಾರದಿಂದ, ಅನುಕಂಪದಿಂದ ನೋಡ್ಬೇಕು. ಅದನ್ನ ನೋಡೋದಿಲ್ಲ. ನೀವು ಹೇಳಿದಾಗೆ ಬಂದು ಅವ್ರ ಅಕಸ್ಮಾತ್ ಅವ್ರಿಗೆ ಸಮಯ ಕೊಟ್ಟು ಕಾಂಪನ್ಸೇಷನ್ ಕೊಟ್ರೆ ಏನಾಗ್ಬಿಡುತ್ತೆ? ಇವತ್ತು ಸರ್ಕಾರ ಒಂದು 50,000 1 ಲಕ್ಷ ಒಂದು ಎಕರೆ ಕಾಂಪನ್ಸೇಷನ್ ಕೊಟ್ಟರೆ ಅವ್ರು ದುಡ್ಕೊಂಡಿರೋರಿಗೆ ಈಗ 300 ಎಕರೆ ಅಂದ್ರಿ, 300 ಎಕರೆಗೆ 1 ಲಕ್ಷ ಎಕರೆ ಕೊಟ್ರು ಎಷ್ಟಾಯ್ತು? 3 ಕೋಟಿ. ಇಂಥ ಕಡೆಗಳಲ್ಲಿ ಒಂದು 50/50 ಇವರು ಗಣಿಗಾರಿಕೆ ಮಾಡಿದ್ರೆ ಒಂದು 50 ಲಕ್ಷ ಸಿಗುತ್ತೆ. ಹಾಗಾದ್ರೆ ಬರ್ತಿರುವಂತ ಸಂಪತ್ತು ಏನಾಗ್ತಾ ಇದೆ ಇವತ್ತು? ಕೇವಲ ಸರ್ಕಾರಕ್ಕೆ ಕಳೆದ 25 ವರ್ಷದಲ್ಲಿ, 15-20 ವರ್ಷದಲ್ಲಿ ಸುಮಾರು 25,000 ಕೋಟಿಗಿಂತ ಹೆಚ್ಚಿನ ರಾಯಧನ ಫಿಕ್ಸೆಡ್ ಇದೆ ನಮ್ಮ SR ಹಿರೇಮಠರು ಮಾಡಿರುವಂತಹ ಹೋರಾಟದ ಕಾರಣಕ್ಕಾಗಿ. ಅಂದ್ರೆ ಅದು ನ್ಯಾಯಬದ್ಧವಾಗಿ ಗಣಿಗಾರಿಕೆ ಮಾಡಿರೋದ್ರಿಂದ ಸರ್ಕಾರ ತೆಗೆದುಕೊಂಡಿರುವಂತಹ ತೆರಿಗೆ ಹಣ, ಒಂದು ರಾಯಲ್ಟಿ. ಇನ್ನು ಎಷ್ಟು 25,000 ಕೋಟಿ ಏನೂ ಮಾಡದೆ ಬರೀ ಭೂಮಿ ಅರಣ್ಯ ಬಿಟ್ಕೊಟ್ಟು ಹೋಗ್ರಪ್ಪ ಗಣಿಗಾರಿಕೆ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಸುಮ್ನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರೋ ಸರ್ಕಾರಕ್ಕೆ ಅಷ್ಟಿದೆ ಅಂದ್ರೆ ಇನ್ನು ಎಷ್ಟು ಲಕ್ಷ ಕೋಟಿ ರೂಪಾಯಿಗಳ ಸಂಪತ್ತು ಅವರು ಗಣಿಗಾರಿಕೆಯಿಂದ ದುಡಿದಿರಬಹುದು. ಹಾಗಾಗಿ ಇಲ್ಲಿ ಸರ್ಕಾರ ಇವತ್ತು ಬಡ ಸರ್ಕಾರ ಅಲ್ಲ, ತುಂಬಾ ಶ್ರೀಮಂತ ಸರ್ಕಾರ. ನಮ್ 4 ಲಕ್ಷ ಕೋಟಿ ರೂಪಾಯಿ ಆಗ್ಬಿಡುತ್ತೆ ಇವತ್ತು ನಮ್ಮ ಸರ್ಕಾರದ ವಾರ್ಷಿಕ ಬಜೆಟ್. ಅಂತದ್ರಲ್ಲಿ ಇಂತಹ ಕಡೆಗಳಲ್ಲಿ ಬಂದಾಗ ಹೌದು, ನೀವು ಯಾವುದೋ ಒಂದು ಈಗ ಯಾರಪ್ಪಂದು ಜಮೀನು ಮೊದಲೆಲ್ಲ ಯಾರ್ದು ಇಲ್ಲ. ನಮ್ಮ ಪೂರ್ವಿಕರ ಕಾಲದಲ್ಲಿ ಒಂದು 4-5 ತಲೆಮಾರುಗಳ ಹಿಂದೆ ಯಾವುದೇ ಹಳ್ಳಿಗೆ ಹೋಗ್ಲಿ ಅವನ ಮನೆಯವರ ಯೋಗ್ಯತೆಯ ಆಧಾರದ ಮೇಲೆ ಅವನಿಗೆ ಜಮೀನು ಸಿಗ್ತಾ ಇತ್ತು. ಯಾಕೆ? ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ, ಎಲ್ಲ ಊರಿನ ಪಕ್ಕದಲ್ಲಿ ಯಾವುದೋ ಒಂದು ಕಾಡೋ ಗೀಡೋ ಸೌರಿ ಒಂದು 2 ಎಕರೆ 3 ಎಕರೆ 5 ಎಕರೆ 10 ಎಕರೆ ಮಾಡ್ಕೊಳ್ಳೋಷ್ಟೊತ್ತಿಗೆ ಅವ್ರ ಮನೇಲಿ 3-4 ಜನ ಇದ್ರೆ ಅಷ್ಟೇ ಜನ ದುಡಿಯೋಕ್ಕಾಗ್ತಾ ಇದ್ದಿದ್ದು. ಅದ್ರ ಮೇಲೆ ಒಂದಷ್ಟು ಜನ ಶ್ರೀಮಂತರು ಜಮೀನ್ದಾರರು ಬೇರೆ ತರಕ್ ಮಾಡ್ಕೊಂಡ್ರು. ಆದ್ರೆ ದುಡಿಯುವ ತಾಕತ್ತು, ಒಂದು ನೆಲ ಹಸಿರು ಮಾಡಿ ಅಲ್ಲಿ ಕೃಷಿ ಮಾಡುವ ತಾಕತ್ತು ಒಬ್ಬ ಮನುಷ್ಯನಿಗೆ ಎಷ್ಟಿತ್ತೋ ಅಷ್ಟು ಜಮೀನನ್ನ ಅವತ್ತು ಮಾಡ್ಕೊಳ್ಬೋದಿತ್ತು. ಇವತ್ತು ಜಮೀನು ನನಗೂ ನಮ್ಮ ಪೂರ್ವಿಕರ ಜಮೀನಿದೆ. ನಮ್ಮ ಪೂರ್ವಿಕರಿಗೆ ಅವ್ರ ಪೂರ್ವಿಕರಿಂದ ಬಿಟ್ಟಿ ಅದೇನು ಹಾಗೆ ವಂಶಾಂತರವಾಗಿ ಬಂತ ಇಲ್ಲ. ಕಾಂಡವದಹನ ಅಂತ ನೀವು ಕೇಳಿರ್ಬೋದು ಮಹಾಭಾರತದಲ್ಲಿ. ಆ ಕಾಂಡವದಹನ ಇಂದ್ರಪ್ರಸ್ಥ ಕಟ್ಟೋದಕ್ಕೆ ಹೋದಾಗ ಇವನು ಅರ್ಜುನನ್ನ ಕರ್ಕೊಂಡೋಗಿ ಅದು ಅರಣ್ಯವನ್ನ ದಹನ ಮಾಡ್ತಾರೆ. ಅಲ್ಲಿ ದಹನ ಮಾಡೋದ ಮೇಲೆ ಅರಣ್ಯವನ್ನ ಪೂರ್ತಿ ಸುಟ್ಟಾಕದ ಮೇಲೆ ಅಲ್ಲೇನು ಫಲವತ್ತಾದ ಭೂಮಿ ಸಿಗುತ್ತೆ, ಅಲ್ಲಿ ಕೃಷಿ ಮಾಡ್ತಾರೆ ಅಂತ. ಎಲ್ಲಾ ಹಿಂದಿನ ನಮ್ಮ ಪೂರ್ವಿಕರು, ಬಹುತೇಕವಾಗಿ ಹಿಂದಿನ ಎಲ್ಲಾ ಪೂರ್ವಿಕರು ಕಾಡು ಸವರಿ, ಕಾಡಿಗೆ ಬೆಂಕಿ ಹಚ್ಚಿ ನೆಲವನ್ನ ಹಸಿರು ಮಾಡಿಕೊಂಡು ಕೃಷಿ ಮಾಡಿರೋದೇ. ಯಾರು ಈಗ ಇದು ಪ್ಲೇನ್ ಲ್ಯಾಂಡ್ ಎಲ್ಲೋ ಒಂದ್ ಕಡೆ ಎಲ್ಲಿ ಈಗ ಇದರಲ್ಲಿ ಮೆಸೊಪೊಟೇಮಿಯಾ, ಇರಾಕ್ ಅಲ್ಲಿ ಎಲ್ಲಿ ಕೃಷಿ ಉತ್ಪನ್ನ ಆಯ್ತು ಅದು ಅಂತ ವ್ಯಾಲಿಗಳಲ್ಲಿ ಅಲ್ಲೂ ಕಾಡಿತ್ತು. ಆದ್ರೆ ಸಮತಟ್ಟಿತ್ತು. ಮಿಕ್ಕಿದ ಎಲ್ಲಾ ಕಡೆಗಳಲ್ಲೂ ಸಮತಟ್ಟಿಲ್ಲದ ನೆಲವನ್ನು ಸಮತಟ್ಟು ಮಾಡಿಕೊಂಡು ನಮ್ಮ ಪ್ರತಿಯೊಬ್ಬ ಪೂರ್ವಿಕನು ಇಲ್ಲಿ ತನಕ ಭೂಮಿಯ ಮೇಲೆ ಎಷ್ಟು 100 ಬಿಲಿಯನ್ 10,000 ಕೋಟಿ ಜನ ಏನು ಹುಟ್ಟಿ ಸತ್ತಿದ್ದಾರೆ. 10,000 ಕೋಟಿ ಜನ. ಇವತ್ತು ನಮ್ದು 800 ಕೋಟಿ ಇದೀವಿ. ಅಂದ್ರೆ 800 ಕೋಟಿಲಿ ನಮ್ಮ ಪೂರ್ವಿಕರು 10,000 ಕೋಟಿ ಕಳೆದ 250-300 ವರ್ಷಗಳಲ್ಲಿ ಬಂದಿರೋದು. ಹಾಗಾಗಿ ಯಾರಪ್ಪನೋ ಅವ್ರ ಅಪ್ಪನಿಂದ ನಮ್ಮ ಅಪ್ಪನ ಆಸ್ತಿ ಅಂತ ಬಂದಿಲ್ಲ. ಹಾಗಾಗಿ ಅದೇ ರೀತಿನಲ್ಲಿ ಯಾವುದೋ ಒಂದು ಸಮಯದಲ್ಲಿ ಅವ್ರು ಮಾಡ್ಕೊಂಡಾಗ ಅವ್ರಿಗೆ ಪರಿಹಾರ ಕೊಟ್ಟು ಬಡವರಿಗೆ ಅವ್ರನ್ನ ಪರಿಹಾರ ಕೊಟ್ಟರೆ ತಪ್ಪೇನಿದೆ. ಇವತ್ತು ಬೆಂಗಳೂರಲ್ಲಿ ಕೆಳಗಡೆ ಸುರಂಗ ಹೊಡೆಯೋದಕ್ಕೆ 17,000-20,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಬಡವ್ರಿಗೆ ಏನ್ ಸಿಕ್ತು ಕೇಳ್ತಿರೋದು ಇಲ್ಲ ಅಂತ ನೀವು ಹೇಳಿದ್ರೆ ಒಕ್ಕಲೆಬ್ಸದಂತ ಹೇಳಿದ್ರಲ್ವಾ, ತೆಂಗಿನ ಮರ JCB ಅಂತ ಒಕ್ಕಲೆಬ್ಸಂತ ಸಂದರ್ಭದಲ್ಲಿ ಅನುಕಂಪದಿಂದ ಶಾಸಕರ ಅನುದಾನ ಅಂತೇಳಿ 5 ಕೋಟಿ ಮಿನಿಮಮ್ 5 ಕೋಟಿನ ಎಷ್ಟೋ ಬರ್ತಾ ಇದೆ ಪ್ರತಿ ವರ್ಷ. ಇಂಥ ಬಡವರಿಗೆ ಇಂಥ ಜಾಗಗಳಲ್ಲಿ ಕೊಟ್ಟು ಸರಿನಪ್ಪ ನೋಡ್ರಪ್ಪ
ಯಾವುದೋ ಸಂದರ್ಭದಲ್ಲಿ ನೀವು ಬದುಕೋದಿಕ್ಕೆ ಕಟ್ಕೊಂಡ್ರಿ, ಇವತ್ತು ಹಿಂಗಾಗಿದೆ, ಇವತ್ತು ನಾವು ಬಿಟ್ಕೊಡ್ಲೇಬೇಕಾಗಿದೆ, ಇಲ್ಲೊಂದು ಅಭಯಾರಣ್ಯ ಇನ್ನೊಂದು ಬರುತ್ತೆ, ಮತ್ತೆ ಅರಣ್ಯ ಭೂಮಿ ನಾವು ಇದೇ ತರಕ್ಕೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಅರಣ್ಯ ಇಳಿದಂದು ಆಗ್ಬಿಡುತ್ತೆ. ಹಾಗಾಗಿ ಸರ್ಕಾರ ಕೆಲವೊಂದು ನೀತಿಗಳು ತಂದಿದೆ. ಹಾಗಾಗಿ ನಿಮಗೂ ಒಂದು ಪುನರ್ವಸತಿ ಕಲ್ಪಿಸ್ಕೊಡ್ತೀವಿ, ದಯವಿಟ್ಟು ಬಿಟ್ಕೊಡಿ. ನೀವು ಬಿಟ್ಕೊಡ್ಲಿಲ್ಲ, ಪುನರ್ವಸತಿಗೆ ನೀವು ಒಪ್ಕೊಳ್ಳದೇನೆ ಬಿಟ್ಕೊಡೋದಿಲ್ಲ ಅಂದ್ರೆ ನಾವು ಏನೋ ಕಾನೂನು ಕ್ರಮ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಹೈಕೋರ್ಟು ಕೋರ್ಟು ಇರುತ್ತೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡಬೇಡಿ. ನಿಮ್ಗೊಂದಷ್ಟು ಏನು ಪರಿಹಾರ ಕೊಡ್ತೀವಿ, ದಯವಿಟ್ಟು ಬೇರೆ ಜೀವನೋಪಾಯ ಮಾಡ್ಕೊಳ್ಳಿ ಅನ್ನೋದ್ರಲ್ಲಿ ಇರುವಂತಹ ಜವಾಬ್ದಾರಿ ನಡವಳಿಕೆ ನೀವು ದಬ್ಬಾಳಿಕೆ ಮಾಡೋದ್ರಲ್ಲಿ ಇದೆಯಾ? ಅದನ್ನೇ ಈಗ ಅವನ ಜನಾರ್ದನ್ ರೆಡ್ಡಿ ನಿಮ್ಗೆ ಗೊತ್ತಿರ್ಬೋದು, ಗಡಿ ರೇಖೆ ಕರ್ನಾಟಕದ ಕರ್ನಾಟಕದಲ್ಲಿ ಪರ್ಮಿಷನ್ ತಗೊಂಡು ಆಂಧ್ರಕ್ಕೆ ಹೋದ್ನು, ಅಥವಾ ಆಂಧ್ರದಲ್ಲಿ ಪರ್ಮಿಷನ್ ತಗೊಂಡು ಕರ್ನಾಟಕಕ್ಕೆ ನುಗ್ಗಿದ್ನು. ಗಡಿನ ಬದಲಾಯಿಸ್ಬಿಟ್ಟು ಅವನು 100,000 ಎಕರೆನಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ಲಿಲ್ವಾ? ಏನಾಯ್ತು ಇವತ್ತಿನ ತನಕ? ಇವತ್ತು ಏನು ಬಲೋ ಭಾರತ್ ಮಾತಾ ಕಿ ಜೈ ಅಂದ್ಕೊಂಡು ಹೇಳುವಂತ ರಾಮಭಕ್ತರು, ದೇಶಭಕ್ತರು ಅಂದ್ಕೊಳ್ಳುವಂತವ್ರು, ಜೈ ಶ್ರೀಮಾನ್ ಅಂತವ್ರೆಲ್ಲಾನು ಹೋಗಿ ಇಂತಹ ಒಂದು ಪರಿಸರ ನಾಶ ಮಾಡಿದಂತ ವ್ಯಕ್ತಿಯನ್ನ, ಕಾನೂನು ಮೀರಿ ಅಧರ್ಮ ಮಾಡಿದಂತ ವ್ಯಕ್ತಿಯನ್ನ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ಮಾಡ್ತಾ ಇಲ್ವಾ? ಬಿಜೆಪಿ ಇವತ್ತು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಎಷ್ಟು ಸಹಸ್ರ ಟನ್, ಮೆಟ್ರಿಕ್ ಟನ್ ಅಷ್ಟು ಇದನ್ನ MSIL ಕಾಂಜಿ ಪಿಂಜಿ ಕಾಲಿಪೋಲಿ ದುಡ್ಡಿಗೆ ತಗೊಂಡು ಅದನ್ನ ₹1 ತಗೊಂಡು ₹1,000 ಮಾರಿಲ್ವಾ? ಎಂತೆಂತ ಜನ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಅವ್ರಿಗಿಲ್ಲದ ಅಪ್ಲೈ ಆಗದ ಕಾನೂನು ಬಡವ್ರಿಗೆ ಅಪ್ಲೈ ಆಗ್ತಾ ಇದೆ. ಅಂದ್ರೆ ಕಾನೂನು ಎಲ್ರಿಗೂ ಅಪ್ಲೈ ಆಗ್ಬೇಕು, ಬಡವ್ರಿಗೆ ಅಪ್ಲೈ ಆಗಬಾರ್ದು ಅಂತ ನಾನು ಹೇಳೋದಿಲ್ಲ. ಆದ್ರೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ, ಮತ್ತೆ ಅನುಕಂಪ. ಯಾರ್ದು ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಭೂಮಿ ಮೇಲೆ ಹಕ್ಕಿದೆ. ಹಾಗಂತೇಳಿ ಅತಿಯಾದ ಕೆಲವೊಬ್ಬರಿಗೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು, ಕೆಲವರು ಮಾತ್ರ ಅತಿ ಸಮಾನರು ಅಂತ ಒಂದು ಮಾತಿದೆ. ಹಂಗಾಗ್ಬಿಟ್ಟಿದೆ ಸರ್. ಇದು ಈಗ 150 ನೋಡಿ, ನೀವು ಮಾತಾಡ್ತಿರೋ ಎಷ್ಟು ಚೆನ್ನಾಗಿ ನವಿಲುಗಳು ಕೂಗ್ತಿವೆ. ಬಹುಶಃ ಸ್ವಲ್ಪ ಹೊತ್ತಾರೆ ನಮ್ಗೆ ಜಿಂಕೆಗಳು ಕಾಣಿಸ್ಬೋದು ಅಂತ ಒಂದು ಪ್ರಕೃತಿ ಪ್ರದೇಶದಲ್ಲಿ ಇವರು ಮಾಡಿ. ಆಮೇಲೆ ಇಲ್ಲಿ ಎಷ್ಟು 50 ಎಕರೆ 150 ಎಕರೆ ಗಣಿಗಾರಿಕೆ ಮಾಡ್ತಾರೆ ಅಷ್ಟೇ ಅಂತೇನು ಇಲ್ಲ. ಅದರ ಪ್ರಭಾವ ಪರಿಣಾಮ 150 ಎಕರೆಗೆ ಮಾಡಿದ್ರು ಅದರ ದುಷ್ಪರಿಣಾಮಗಳು, ಯಾಕಂದ್ರೆ ಇಲ್ಲಿಂದ ಹದಿರನ್ನ ಸಾಗಿಸುವಾಗ ಹುಟ್ಟುವಂತಹ ಧೂಳು, ಬೇರೆ ಬೇರೆದು ಆಸ್ತಮಾ ರೋಗಗಳು, ಬೇರೆ ಬೇರೆ ಈಗ ನೀವು ಎಷ್ಟೋ ಕಡೆಗಳಲ್ಲಿ ಕ್ರಷರ್ಗಳು ಹಾಕಿದ್ದಾರೆ. ಕ್ರಷರ್ ಹಾಕಿದ್ರೆ ಒಂದು ಸುತ್ತಮುತ್ತ ಒಂದು ಅರ್ಧ ಎಕರೆ 1 ಎಕರೆ ಸುತ್ತಮುತ್ತ ಇರುವಂತ ಇದ್ರ ಮೇಲೆ, ಹುಲ್ಲಿನ ಮೇಲೆ ಆ ಕ್ರಷರ್ ಇಂದ ಉತ್ಪತ್ತಿ ಆಗುವಂತಹ ಸೂಕ್ಷ್ಮ ಕಣಗಳು, ಕಲ್ಲಿನ ಸೂಕ್ಷ್ಮ ಕಣಗಳು ಇದ್ದಾಗ ಹುಲ್ಲಿನ ಮೇಲೆ ನೀರು ಕೂತಾಗ ಅದನ್ನ ಮೇಯ್ದಂತ ಹಸುಗಳಿಗೆ ಗರ್ಭಪಾತ ಆಗಿದೆ. ಕೇಳಿದಿರೋ ಇಲ್ವೋ ನೀವು? ನೋಡಿದಿರೋ? ಗರ್ಭಪಾತ ಆಗಿದೆ. ಯಾಕಂದ್ರೆ ಅಂತ ಹುಲ್ಲನ್ನ ಮೇಯ್ದಂತ ಹಸುಗಳು. ಹಾಗಾಗಿ ಏನು ನಾವು 150 ಎಕರೆ ಮಾಡಿದ್ರೆ ಅಷ್ಟೇ 150 ಎಕರೆ ಅಷ್ಟೇ ಅಂತಿಲ್ಲ. ಅದರ ದುಷ್ಪರಿಣಾಮಗಳು ಸಾವಿರಾರು ಎಕರೆಗಳು, 10 ಕಿಲೋಮೀಟರ್ಗಳ ಪಾಸ್ಲೆಯಲ್ಲಿ ಜರುಗುತ್ತೆ. ಇದನ್ನ ನಾವು ಗಮನಿಸಬೇಕು. ಸರ್, ಅಂದ್ರೆ ಈಗ ಕೊಟ್ಟಿದಾರಲ್ಲ, ಇದ್ರ ಬಗ್ಗೆ ನಿಮ್ KRS ಪಕ್ಷದಿಂದ ಯಾವ ತರ ಹೋರಾಟ, ಅಥವಾ ಕೋರ್ಟ್ಗೆ ಹೋಗ್ತೀರಾ, ಅಥವಾ ಬರೀ ಜನಪ್ರತಿನಿಧಿಗಳಿಗೆ ಒಂದು ಗಮನಕ್ಕೆ ತರಂತ ಕೆಲಸ ಮಾಡಿದ್ರೆ ಯಾವ ತರ ಮುಂದಿನ ಹೋರಾಟ ಇರುತ್ತೆ? ತಾವು ಭೇಟಿ ಕೊಟ್ಟಿದ್ರೆ ನೋಡಿದ್ರೆ ಇಲ್ಲೇ ಪರಿಸ್ಥಿತಿ, ಯಾಕಂದ್ರೆ ಪಕ್ಕದಲ್ಲೇ ಕಾಣ್ತಾ ಇದೆ ನಿಮ್ಗೆ. ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವ್ರು ಹೇಳ್ದಂಗೆ 11ರಲ್ಲಿ ಆಯ್ತಲ್ಲ ಸರ್, ಇವತ್ತಲ್ಲೊಂದು ಹುಲ್ಲು ಕಡ್ಡಿನೂ ಹುಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ. ಹುಟ್ಟಿಲ್ಲ, ನೀವು ನೋಡಿ ಕಾಣಿಸುತ್ತಲ್ಲ. ನಾನು ಎಲ್ಲೋ ಇತ್ತೀಚೆಗೆ ಈಗಲೂ ಗಣಿಗಾರಿಕೆ ನಡೀತಿದ್ಯೋ ಅಂದ್ಕೊಂಡೆ, ನೋಡಿದ್ರೆ 11 ವರ್ಷದ ಗಣಿಗಾರಿಕೆ ನಿಂತಿದೆ. ಪೂರ್ತಿ ಕೆಂಪು ಬಣ್ಣದ ಗೋಡೆ, ಕೆಂಪು ಬಣ್ಣದ ಗೋಡೆ, ಕೆಂಪು ಬಣ್ಣದ ಕೊಳ, ಅದೇನು ಬರೀ ಮಣ್ಣಿನ ಕೊಳ ತುಂಬಿದೆ. ಯಾವ ತರ ತಾವು ನೋಡಿ, ನಮ್ಮ ಪಕ್ಷದಿಂದ ನಾವು ಇವತ್ತಿನ ಸಂದರ್ಭದಲ್ಲಿ ಎಷ್ಟು ಜವಾಬ್ದಾರಿಯುತವಾಗಿ ಹೋರಾಟ ಮಾಡಬಹುದೋ ಮಾಡ್ತೀವಿ. ಈಗ ಕಾನೂನು ರೀತಿ ಏನಾದ್ರೂ ಕೋರ್ಟ್ಗೆ ಹೋಗೋದು, ಎಲ್ಲಾ ತರಹದ್ದು ಈಗ ಸಮಸ್ಯೆ ಬಂದಿರುವಂತಹದ್ದು ಇವತ್ತು ನಮ್ಮ ಭ್ರಷ್ಟ ರಾಜಕಾರಣಿಗಳು ಇಡೀ ವ್ಯವಸ್ಥೆಯನ್ನ ಮತ್ತು ಜನರನ್ನ ಭ್ರಷ್ಟರನ್ನಾಗಿ ಮಾಡಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಕೊನೆಗೆ ನಾವು ಜನರನ್ನ ನಾವು ಏನು ಜನಜಾಗೃತಿಯ ಮೂಲಕ ಹೋರಾಟ ಮಾಡೋದಕ್ಕಿಂತ ಇವತ್ತು ಕಾನೂನು ಹೋರಾಟದ ಮೂಲಕನೇ ಒಂದಷ್ಟು ಜಯ ಸಿಗೋದಕ್ಕೆ ಸಾಧ್ಯ ಇದೆ. ಯಾವಾಗ ಜನ ಎದ್ದಿಲ್ಲಬೇಕಾಗಿತ್ತು ಅವಾಗ ನಿಲ್ತಾ ಇಲ್ಲ. ಹಾಗಾಗಿ ನಾವು ಇವತ್ತೊಂದಷ್ಟು ಕೆಲಸ ಶುರು ಮಾಡಿದ್ದೀವಿ. ಆದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲವೊಂದು ತೀರ್ಮಾನಗಳಾಗಿದೆ. ಏನು ಜವಾಬ್ದಾರಿಯುತ ಮೈನಿಂಗ್ ಆಗಬೇಕು. ಇದು ಕೇವಲ ಈಗ 1 ವರ್ಷ 2 ವರ್ಷ 5 ವರ್ಷ 10 ವರ್ಷದಲ್ಲೇ ಮುಗಿದೋಗ್ಬಿಡಬಾರ್ದು. ಈ ಖನಿಜ ಸಂಪತ್ತಿನ ಏನು ಗಣಿಗಾರಿಕೆ ಮುಂದಿನ ತಲೆಮಾರುಗಳಿಗೂ ಇರಬೇಕು, ಸಸ್ಟೈನಬಲ್ ಆಗಬೇಕು. ಹಾಗಾಗಿ ವಾರ್ಷಿಕ ಎಷ್ಟು 50 ಸಹಸ್ರ ಟನ್ ಏನೋ ಇದೆ, ಅದು ನನಗೆ ಟೆಕ್ನಿಕಲ್ ಆಗಿ ಸರಿಯಾಗಿ ಗೊತ್ತಿಲ್ಲ. 20ಗಿಂತ ಜಾಸ್ತಿ ಮಾಡಬಾರ್ದು ಅಂತಿದೆ. ಅದನ್ನ ಮೀರಿದ್ರೆ 50-60 ಆಗ 2000 ಪೀಕಲ್ಲಿ ಏನಾಯ್ತು ಅಂತದ್ದೇನಾದ್ರು ಕೊಟ್ರೆ ಈ 15-20 ವರ್ಷದಲ್ಲಿ ಇಡೀ ಎಲ್ಲೆಲ್ಲಿ ಅದಿರಿದೆಯೋ ಅದೆಲ್ಲ ಮುಗಿದೋಗುತ್ತೆ, ಮುಂದಿನ ತಲೆಮಾರಿಗೆ ಸಿಗೋದಿಲ್ಲ ಅಂತ. ಹಾಗಾಗಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಹಾಕಿದೆ. ಹಾಗಾಗಿ ಅದನ್ನ ಮೀರಿ ಈಗ ಅನುಮತಿಯನ್ನ ಕೊಡಲಾಗ್ತಾ ಇದೆ. ಹಿರೇಮಠರು ಬಹಳ ಸುಲಭವಾಗಿ ದೇಶದ ಬಹಳ ದೊಡ್ಡ ನ್ಯಾಯವಾದಿಗಳು ಯಾರು, ಪ್ರಶಾಂತ್ ಭೂಷಣ್, ಅವ್ರ ಜೊತೆಗೆ ಸೇರಿ ಪ್ರತಿ 1 ತಿಂಗಳಿಗೂ 2 ತಿಂಗಳಿಗೂ ಹಿಯರಿಂಗ್ ಬರ್ತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಸೂಕ್ತವಾದ ದಾಖಲೆಗಳ ಆಧಾರದ ಮೇಲೆ ಎಲ್ಲೆಲ್ಲಿ ಗಣಿಗಾರಿಕೆಗೆ ಹೆಚ್ಚಿಗೆ ಆಗ್ತಾ ಇದೆಯೋ ಅದೆಲ್ಲ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು
ರಾಜ್ಯದ ದೇಶದ ಹಿತಾಸಕ್ತಿಯನ್ನ ಕಾಪಾಡ್ರಿ ಅಂತ ನಾವು ಯಾರನ್ನ ಆಯ್ಕೆ ಮಾಡಿ ಕಳಿಸಿದೀವೋ ಆ ಬದ್ಮಾಶ್ಗಳೇ ಬಹುತೇಕ ಜನ ರಾಜ್ಯವನ್ನ ದೇಶವನ್ನ ನುಂಗಿ ನೀರು ಕುಡಿತಿರುವಾಗ ನಾವು ಯಾವ ಅಧಿಕಾರವನ್ನೂ ಕೊಡದ ಏನು ಎಷ್ಟೋ ಸಲಕ್ಕೆ ಅವ್ರಿಗೆ ಇಷ್ಟೊತ್ತಿಗೆ ನಾಡೋಜ ಬರಬೇಕಾಗಿತ್ತು, ಪದ್ಮಶ್ರೀ ಪದ್ಮಭೂಷಣ ಬರಬೇಕಾಗಿತ್ತು SR ಹಿರೇಮಠ ಮಾಡಿರುವಂತಹ ಹೋರಾಟಕ್ಕೆ. ಒಟ್ನಲ್ಲಿ ನನಗೆ ಎಷ್ಟೋ ಜನ ಹೇಳ್ತಾರೆ ಒಟ್ನಲ್ಲಿ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ಅಂತ. ಇಲ್ಲಿ ನೀವು ನಿಮ್ಮಂಥವ್ರು ಮಾಡ್ತಿರೋ ಕೆಲಸ ಬೇರೆ ರಾಜ್ಯದಲ್ಲಿ ಆಗಿದ್ರೆ ಇಷ್ಟೊತ್ತಿಗೆ ಎಷ್ಟೋ ದೊಡ್ಡ ಮನುಷ್ಯರಾಗ್ಬಿಡ್ತಿದ್ರಿ ನೀವು ಅಂತ ನಾವು ನನ್ನ ಬಗ್ಗೆ ಹೇಳ್ತಾರೆ. ನೀವು ಅಲ್ಲಿ ಮಾಡಿದ್ರೆ ಈ ರಾಜ್ಯದಲ್ಲಿ ಆಗಿದ್ರೆ ಆ ರಾಜ್ಯದಲ್ಲಿ ಇಷ್ಟೊತ್ತಿಗೆ ಒಳ್ಳೆ ಹೀರೋ ತರ ನಿಮ್ಗೆ ಎಲ್ಲೆಲ್ಲ ಬೆಳೆದು ಬಿಡ್ತಿದ್ರಿ, ನೀವೇನೇನೋ ಆಗ್ಬಿಡ್ತಿದ್ರಿ ಅಂತ. ನನಗೆ ನಂದು ಬಿಟ್ಬಿಡಿ, ನಮ್ಮ ಕಣ್ ಮುಂದೆನೇ ಇದ್ದಾರೆ SR ಹಿರೇಮಠರು. ದೊರೆಸ್ವಾಮಿ ಕರ್ನಾಟಕ ರತ್ನ ಕೊಡ್ಬೇಕಾಗಿದ್ದಂತ ದೊರೆಸ್ವಾಮಿ ಅಂತ ಅವ್ರಿಗೆ, ಹಿರೇಮಠರು ಅಂತವ್ರು ಇಷ್ಟು ಸಹಸ್ರ ಕೋಟಿಯನ್ನ ಯಾವ ರಾಜಕಾರಣಿ ತನ್ನ ಪರಿಶ್ರಮದಿಂದ ಅಥವಾ ಜನಪರ ಕಾಳಜಿಯಿಂದ ಇಷ್ಟು ಸಹಸ್ರಾರು ಕೋಟಿ ರೂಪಾಯಿಗಳನ್ನ ಸೇವ್ ಮಾಡುವಂತ ಕೆಲಸ ಮಾಡಿದಾನೆ? ಮಾಡಿದಾನೆ? ಅದನ್ನ ಬಿಟ್ರೆ ಬೇಕಾದ್ರೆ ಊರೂರೇ ಮಾರ್ಕೊಂಡು ಹೋಗ್ಬಿಡ್ತಾರೆ. ಮನೆ ಹೇಳಿದ್ನಲ್ವಾ, ಅದೇ ಈಗಲೇ ಹೇಳಿದ್ನಲ್ವಾ, ಯಾವೊಂದು ಅವನು MLA ನನಗೂ ಸರಿಯಾಗಿ ಹೆಸರು ಪಸರು ಗೊತ್ತಿಲ್ಲ, 5-6 ದೇಶಗಳಲ್ಲಿ ಅವನ ಆಸ್ತಿ ಇದೆಯಂತೆ. ಪ್ರತಿಯೊಬ್ಬ MLA MP ಗಳ ಕತೆ ಇದೇನೆ ಸರ್. ಈಗ ಈ ಚಿಕ್ಕನಾಕ್ನಹಳ್ಳಿ ಕ್ಷೇತ್ರದ ಕೆಲವೊಂದು ಹಳ್ಳಿಗಳಿಗೆ ಭೇಟಿ ಕೊಟ್ರು, ಇದೇ ಗಣಿ ಬಾಧಿತ ಪ್ರದೇಶಕ್ಕೆ ಸಂಬಂಧಪಟ್ಟ ಹಳ್ಳಿಗಳು. ಅಲ್ಲಿನ ಗ್ರಾಮಸ್ಥರು ತುಂಬಾ ಆರೋಪಗಳನ್ನು ಮಾಡಿದ್ರು. ಅಲ್ಲ, ಅವ್ರಿಗಿರೋ ಪ್ರಾಬ್ಲಮ್ಗಳ ಬಗ್ಗೆ, ಅವ್ರಿರೋ ಪ್ರಾಬ್ಲಮ್ಗಳ ಬಗ್ಗೆ ಹಂಚ್ಕೊಂಡ್ರು. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಯಾಕಂದ್ರೆ ಈಗ ಲೀಗಲ್ ಆಗಿ ನೋಡಿದ್ರೆ 11,000 ಕೋಟಿ ಬಂದಿದೆ ಅಂತಾರೆ. ಅದು ಸದ್ಬಳಕೆ ಆಗಿದೆಯಾ ನಿಮ್ ಗಮನಕ್ಕೆ ಬಂದಂಗೆ? ಇಲ್ಲಿ ನೋಡಿ, ನಾವು ಯಾವ್ದಾದ್ರು ಹಳ್ಳಿ ದೇವಸ್ಥಾನ ಮಠ ಇದ್ದಿದ್ದು ಗೋಡೆಕೆರೆಯಲ್ಲಿರುವಂತ ಒಂದು ಮಠಕ್ಕೆ ಹೋಗಿದ್ವಿ. ಆ ಮಠದ ಸ್ವಾಮೀಜಿಗಳ ಜೊತೆ ಮಾತಾಡುವಾಗ ಈಗ ಶಾಲಾ ಕಟ್ಟಡಗಳ ವಿಚಾರ ಬಂತು. ಯಾವ ಸರ್ಕಾರಿ ಶಾಲಾ ಕಟ್ಟಡ, ವಿಶೇಷವಾಗಿ ಪ್ರಾಥಮಿಕ ಶಾಲಾ ಕಟ್ಟಡಗಳು ನಮ್ಮ ರಾಜ್ಯದಲ್ಲಿ ಕಳೆದ 20-25 ವರ್ಷಗಳು ಕಟ್ಟಿರುವಂತವು 10 ವರ್ಷಕ್ಕಿಂತ ಹೆಚ್ಚಿಗೆ ಬಳಕೆ ಬರ್ತಾ ಇದೆ. ಅವ್ರು ಹೇಳಿದ್ರಲ್ಲ ಸರ್, ನಮ್ಮ ಮಠದಲ್ಲಿ 10 ವರ್ಷದಿಂದ ಕಟ್ಟಿದ್ರು, ಇವಾಗ ಅದ ಪರಿಸ್ಥಿತಿ ನೋಡಿ ಅಂತ ತೋರಿಸೋರು ಸ್ವಾಮಿಗಳು ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಇಡೀ ದೇಶದಲ್ಲಿ ನಮ್ಮ ರಾಜ್ಯದ ವಿಚಾರಕ್ಕೆ ಬರೋಣ. ಇಡೀ ರಾಜ್ಯದಲ್ಲಿ ಈ ತರ ಸರ್ಕಾರಿ ಕಾಮಗಾರಿ ಅಂದ್ರೆ ಕಳಪೆ ಕಾಮಗಾರಿ. ಸೊ ಅದೇ ರೀತಿನಲ್ಲಿ ಈಗ ನಾವಿಷ್ಟು ಹಳ್ಳಿಗಳಲ್ಲಿ ಬೆಳಗ್ಗೆಯಿಂದ ಬಂದ್ವಲ್ವಾ, ಕೆಲಸ ಮಾಡ್ತಾ ಇರುವಂತ ಇವತ್ತಿಗೂ ಸುಸ್ಥಿತಿಯಲ್ಲಿದ್ದು ಕೆಲಸ ನಿರ್ವಹಣೆ ಅಂದ್ರೆ ಶುದ್ಧೀಕರಣ ಮಾಡ್ತಾ ಇರುವಂತ ನೀರಿನ ಒಂದು ಘಟಕ ನೋಡ್ಲಿಲ್ಲ. ಲಕ್ಷಾಂತರ ರೂಪಾಯಿ ಯಾರಪ್ಪನ ದುಡ್ಡು, ಜನರ ತೆರಿಗೆ ಹಣ, ನೈಸರ್ಗಿಕ ಸಂಪತ್ತು ಮಾರ್ಕೊಟ್ಟಿರುವಂತದ್ದು ಜನ ದುಡಿದು. ಈಗ ನೀವು ಇದನ್ನ ಇಟ್ಕೊಂಡಿದ್ದೀರಾ, ಇದು ಏನೋ ಅಂತಾರೆ, ಇದಕ್ಕೆ ಲೋಗೋನೋ ಏನೋ ಅಂತಾರೆ, ಇದಕ್ಕೆ ಹೆಚ್ಚು ಕಮ್ಮಿ 2,000 ರೂಪಾಯಿ ಆಗುತ್ತೆ. 2,000 ರೂಪಾಯಿ ತಗೋಬೇಕು ಅಂದ್ರೂ ನಿಮಗೆ ಕನಿಷ್ಠ ಇವತ್ತಿನ ಲೆಕ್ಕದಲ್ಲಿ 360 ರೂಪಾಯಿ ತೆರಿಗೆ ಕಟ್ಟಬೇಕು. ನಿಮ್ಗೇನ್ ಗಾಳಿ ಚೂ ಮಂತ್ರ ಹಾಕಿದ ತಕ್ಷಣ ಯಾವನೋ ಇಲ್ಲಿಂದ ಕುಂಬಳಕಾಯಿ ತೆಗಿತಿದ್ನಂತೆ, ಎಲ್ಲ ಉಂಗ್ರ ತೆಗಿತಿದ್ನಂತೆ. ಅದಕ್ಕೆ ನಮ್ಮ H. ನರಸಿಂಹ ಅವರು ಇತ್ತೀಚೆಗೆ ಅವ್ರ ಶತಾಯುಷನೋ ಏನೋ ಆಯ್ತು ಅನ್ಸುತ್ತೆ, ಅವ್ರಿಗೆ ಯಾರೋ ಅವ್ರು ಕೇಳಿದ್ರು, ನೀನು ಉಂಗ್ರ ಯಾಕಪ್ಪ ಕೊಡ್ತೀಯ, ಅದರಿಂದ ನನ್ಗೆ ಬೇಕಾಗಿಲ್ಲ, ನಾನು ಕುಂಬಳಕಾಯಿ ಕೊಡು ಅಂತ ಕೊಟ್ನಾ? ಆಗಲ್ಲ, ಕಷ್ಟಪಡ್ತಾನೆ ಬರ್ಬೇಕು. ಆದ್ರೆ ಇಷ್ಟೆಲ್ಲ ದುಡ್ಡು ಅದಕ್ಕೆ ಹಳ್ಳಿ ಹೆಣ್ಮಕ್ಳು ಅವರು ಅಳ್ತಾ ಇದ್ರು, ನೀರಿಲ್ಲ, ಕುಡಿಯೋದಿಕ್ ನೀರಿಲ್ಲ. ಆ ಟ್ಯಾಂಕ್ ಕ್ಲೀನ್ ಮಾಡೋದು ಎಷ್ಟು ವರ್ಷ ಆಗಿದೆಯೋ, ಮೇಲೆ ಓಪನ್ ಆಗಿದೆ, ಆ ಅಕ್ಕಿ ಎಲ್ಲ ಪಿಕ್ಕಿ ಹಾಕುತ್ತೆ ಅಂತ ನೀರನ್ನ ನಾವು ಕುಡಿತಾ ಇದ್ದೀವಿ ಅಂತ. ಬೋರ್ವೆಲ್ ನೀರು ತಿಳ್ಕೊಂಬಿಡಿ, ಕೆರೆ ನೀರು, ನದಿ ನೀರು, ಹೊಳೆ ನೀರು ಅಥವಾ ಮಳೆ ನೀರು ಮಾತ್ರ ಕುಡಿಯೋದಿಕ್ಕೆ. ಆಮೇಲೆ ಸ್ವಲ್ಪ ಬಾವಿ ನೀರು, ಸ್ವಲ್ಪ ಮಟ್ಟಿಗೆ ಮಾತ್ರ ಬಾವಿ ನೀರು ಕುಡಿಯೋದಿಕ್ಕೆ ಅರ್ಹ. ಹಾಗೇನೆ ಬೋರ್ವೆಲ್ ನೀರು ಸಂಪೂರ್ಣವಾದ ವಿಷ. ಏನೋ ಒಂದ್ ದಿವಸ ಬಾಯಾರದಾಗ, ಒಂದ್ ದಿವಸ 2 ದಿವಸ, ಒಂದು 6 ದಿವಸ ಕುಡಿಬಹುದೇನೋ. ನಾವು ನಿರಂತರವಾಗಿ ಬೋರ್ವೆಲ್ ನೀರು ಕುಡಿದಂತವರು ಕಾಯಿಲೆಗಳು ಒಳಗಾಗ್ತಾರೆ. ಬೇರೆ ಬೇರೆ ತರಹದ ಮೂಳೆ ಸವತ, ಬೇರೆ ಬೇರೆ ತರಹದ ರೋಗಗಳು ಬರುತ್ತೆ. ಇವತ್ತು ಜನ ಗೊತ್ತಿಲ್ಲದೇನೋ ಇವತ್ತು ಒಂದು ರೀತಿನಲ್ಲಿ ಬೋರ್ವೆಲ್ ನೀರು ವಿಷ ಕುಡಿತಿದ್ದಾರೆ. ಇನ್ನೊಂದಷ್ಟು ಬೆಳಗ್ಗೆಯಿಂದ ಸಂಜೆ ತನಕನೇ ಇವತ್ತೆಷ್ಟು ಹಳ್ಳಿಗಳನ್ನ ಬಂದು ಊರಲ್ಲಿ, ಯಾವ್ದೋ ಒಂದು ಊರಲ್ಲಿ ಕುಡುಕರು ಎಷ್ಟು ಜನ ಸಿಗ್ಲಿಲ್ಲ ನಮಗೆ. ಕುಡುಕರು ಏನ್ ಜೀವನ ಅಂತಾರ ಇದನ್ನ ಒಂದು ಜವಾಬ್ದಾರಿತವಾಗಿ ಒಂದು ಸಮೃದ್ಧವಾಗಿ ಬದುಕುವಂತಹ ಒಂದು ವಾತಾವರಣ ಇದೆ ಅಂತೀರಾ? ಇಲ್ಲಿ ಆ ಊರಲ್ಲಿ ಮನೆಗಳಲ್ಲಿ ಮಾರ್ತಾರೆ ಜನ. ಹೇಳ್ತಿದ್ರು, ನೀವು ಇದ್ರಲ್ವಾ, ಅಂಗಡಿಗಳಲ್ಲಿ ಮಾರಲ್ಲ ಸರ್, ಆದ್ರೆ ಮನೆಗಳಲ್ಲಿ ಮಾರ್ತಾರೆ. ಎಂತ ವಿಚಿತ್ರ ವ್ಯವಸ್ಥೆ ಇದು. ಹೀಗೆ ಹಾಗಾಗಿ ಹಳ್ಳಿ ಜನ, ಆಮೇಲೆ ಆದ್ರೂ ಅದೇ ಹಳ್ಳಿ ಜನನೇ ಅವರು ತಾವಾಗೇ ಹೋಗಿ ತಮ್ಮ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮತ್ತೆ ಅವ್ರು ಯಾರು ಓಟ್ ಹಾಕಿದಾರೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಎಷ್ಟೋ ಸಲಕ್ಕೆ ಗುಪ್ತ ಮತದಾನದಲ್ಲಿ ಹೋಗಿ ಇವರು ಹಲ್ಕಾಗಳಿಗೆ, ಲೋಫರ್ಗಳಿಗೆ ಓಟ್ ಹಾಕಿದ್ರೆ ತಪ್ಪು ಯಾರದು ಸ್ವಾಮಿ? ನೀವೇ ಹೇಳಿ. ನನಗೇನು ಇದನ್ನೆಲ್ಲ ನೋಡಿದಾಗ ನನಗೆ ನೋವಾಗುತ್ತೆ, ಬೇಸರ ಆಗುತ್ತೆ. ಆದ್ರೆ ಇವಾಗ ಒಂಚೂರು ಏನು ಅನುಕಂಪನೂ ಕೆಲವೊಂದ್ಸಲ ಹುಟ್ಟಲ್ಲ. ಈಗ ನನಗೆ ನೋಡಿ, ನನಗೆ ಓಟ್ ಹಾಕ್ಬೇಕು ನೀನು ಅಂತೇಳಿ ನೀನು ಓಟ್ ಹಾಕೋದು ನನಗೆ ಕಾಣಿಸುತ್ತೆ ಅಂದಾಗ, ಹೌದಪ್ಪ ಇವ್ ನನ್ನ ಸಂಬಂಧಿಕ, ನೆಂಟ, ನಾನು ಇವನಿಗೆ ಓಟ್ ಹಾಕ್ಬೇಕು, ಎಲ್ಲ ಬೇಜಾರು ಮಾಡ್ಕೊಳ್ತೇನೆ ಅನ್ಬೋದು. ಗುಪ್ತ ಮತದಾನ, ರಹಸ್ಯ ಮತದಾನ ಇರುವಂತದ್ದು. ರಹಸ್ಯ ಮತದಾನದಲ್ಲಿ ಹೋಗಿ ಅತ್ಯಾಚಾರಿಗಳಿಗೆ, ಕೊಲೆಗಡುಕರು ನಮ್ಮ ಎಷ್ಟೋ ಒಬ್ಬ ಜೈಲಲ್ಲಿದ್ದಾನೆ, ಈಗ ಒಬ್ಬ MLA
ಇನ್ನೊಬ್ಬ ಮಿನಿ ಸಿಎಂಗಳಿಗೇನೆ HIV ಇರುವಂತ ಹೆಣ್ಮಕ್ಳನ್ನ ಕಳಿಸ್ತಾ ಇದ್ದ ಒಬ್ಬ. ಆ ಮಾಜಿ ಸಿಎಂಗಳಿಬ್ರು ಈಗ HIV ಟೆಸ್ಟ್ ಮಾಡಿಸ್ಬೇಕು, ಏಡ್ಸ್ ಟೆಸ್ಟ್ ಮಾಡಿಸ್ಬೇಕು, ಮಾಡಿಸಿದಾರಾ? ಇನ್ನೊಬ್ಬ ಅಪ್ಪ ಮಗ ಇಬ್ರು ಸೇರ್ಕೊಂಡು ತಾಯಿ ವಯಸ್ಸಿನ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿರೋ ಒಬ್ಬ ಜೈಲಲ್ಲಿದ್ದಾನೆ, ಒಬ್ಬ ಇದ್ದಾನೆ. ಯಾರು ಹಾಕಿದ್ವಿ ಇವ್ರಿಗೆ ಓಟು? ನಾವೇ ಜನ. ರಹಸ್ಯ ಮತದಾನದಲ್ಲಿ ಇಂಥ ಲೋಫರು, ಲುಚ್ಚ, ಲಫಂಗರಿಗೆ ಓಟ್ ಹಾಕಿದವ್ರಿಗೆ ಒಳ್ಳೇದಾಗುತ್ತಾ? ನನಗಂತೂ ಇವಾಗ ನಾವು ಕೇಳ್ಬೇಕು. ಯಾಕಂದ್ರೆ ನಾನು ಸಮಾಜದ ಭಾಗವಾಗಿ ನಾನು ಒಂದು ಸ್ವಲ್ಪ ತಪ್ಪು ಮಾಡಿರ್ಬೋದು ಯಾವುದೋ ಒಂದು ಸಂದರ್ಭದಲ್ಲಿ. ಕುಲ, ಮತ, ಜಾತಿ, ಯಾವುದೋ ಒಂದು ಕುಲ, ಜಾತಿ, ಮತ ಭಾವನಾತ್ಮಕವಾದದ್ದು. ಆದ್ರೆ ಹಣ ತಗೊಂಡು ನಾವು ಲೋಫರು, ಲುಚ್ಚಗಳಿಗೆ ಓಟ್ ಹಾಕ್ತಿದ್ದೀವಿ ಅಂದ್ರೆ ಯಾರು ತಪ್ಪು? ಇವತ್ತು ಜನ ನಾವು ಈ ಪ್ರಶ್ನೆ ಕೇಳಬೇಕು. ಅದೇ ಹಾಗೆಲ್ಲ ಮಾಡ್ತಾ ಇರೋದ್ರಿಂದನೇ ಇವತ್ತು ರಾಜಕಾರಣಕ್ಕೆ ಪವಿತ್ರವಾದ ರಾಜಕಾರಣಕ್ಕೆ ಬದ್ಮಾಶ್ಗಳು ಬಂದಿದ್ದಾರೆ. ಬದ್ಮಾಶ್ಗಳು ಬಂದ ಕಾರಣಕ್ಕಾಗಿ ನಮ್ಮ ಪರಿಸರ ನಾಶವಾಗ್ತಾ ಇದೆ. ಪರಿಸರ ಅಂದ್ರೆ ಕೇವಲ ಬೆಟ್ಟ, ಗುಡ್ಡ, ಕಾಡು ಅಲ್ಲ, ನಮ್ಮ ಬದುಕಿನ ಪರಿಸರ ಇವೆಲ್ಲ ನಾಶ ಆಗ್ತಾ ಇದೆ. ಹಾಗಾಗಿ ಆ ಹೆಣ್ಮಕ್ಳಿಗೆ ಪಾಪ ನನಗೆ ನೋವಾಗುತ್ತೆ. ಆದ್ರೆ ಅವರು ಸಹ ಯೋಚನೆ ಮಾಡ್ಬೇಕು, ಇವತ್ತು ಯಾಕೆ ಹಿಂಗಾಗಿದೆ, ಆತ್ಮಾವಲೋಕನ ಆಗ್ಬೇಕು ಇವತ್ತು ಪ್ರತಿ ಮನೆಗಳಲ್ಲಿ. ಸರ್, ಇದೇ ಚಿಕ್ಕನಾಯಕನಹಳ್ಳಿಲಿ ರೀಸೆಂಟ್ ಆಗಿ ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ಆಗಿದೆ. ಅದು ದಲಿತ ಹೆಣ್ಮಗು, ಅಂದ್ರೆ ಗ್ಯಾಂಗ್ ರೇಪ್ ಅಂತ ಆರೋಪ. ಹೆಣ್ಮಗು ಮೀಡಿಯಾ ಮುಂದೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದೆ, ನನ್ನನ್ನ 3 ಜನ ಅತ್ಯಾಚಾರ ಮಾಡಿದ್ದಾರೆ ಅಂತ. ಇವತ್ತಿನವರೆಗೂ ಅದ್ರ ಬಗ್ಗೆ ಏನು ಮಾಹಿತಿ ಕೊಡ್ತಾ ಇಲ್ಲ, ಅಥವಾ ಇಲ್ಲ ಸ್ಥಳೀಯ ಜನಪ್ರತಿನಿಧಿಗಳು ಯಾರು ವಿಷಯ ರೈಸ್ ಮಾಡ್ತಾ ಇಲ್ಲ, ಅಥವಾ ಸಂಘಟನೆಗಳು ಅಷ್ಟೇನೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತಾವೇನ್ ಹೇಳ್ತೀರಾ? ನೋಡಿ, ನನಗೆ ಮಾಹಿತಿ ಗೊತ್ತಿಲ್ಲ, ಆದ್ರೆ ನಾನು ಜನರಲ್ ಆಗಿ ಮಾತಾಡ್ತೀನಿ. ಜನರಲ್ ಆಗಿ ಅಂದ್ರೆ ಅದೇ ಹೆಣ್ಣು ಮಗು, ನೀವು ಬಡವರಾಗಿದ್ರೆ, ಯಾವ ಜಾತಿ, ಕುಲ, ಮತ ಅಂತಿಲ್ಲ, ಬಡವರಾಗಿದ್ರೆ, ಅದರಲ್ಲೂ ವಿಶೇಷವಾಗಿ ದಲಿತರಾಗಿದ್ರೆ, SC STಗಳಾಗಿದ್ರೆ ನೀವು ಬಹುತೇಕವಾಗಿ ಬಡವರೇ ಇರ್ತೀರಾ. ದಲಿತ ಹೆಣ್ಮಗನ ನಾನು ಹೇಳ್ತೀನಿ ಕೇಳಿ. ವಿಷಯ ದಲಿತರಾಗಿದ್ರೆ, ಯಾಕಂದ್ರೆ ತೋಟ ಕಾಯ್ಕೊಂಡಿದ್ದಾರೆ. ನಾನು ಹೇಳ್ತೀನಿ ಕೇಳಿ. ಸಾಮಾಜಿಕವಾಗಿ ಹಿಂದುಳಿದಿರೋ ಕಾರಣಕ್ಕಾಗಿ ಅವರು ಸಾಮಾನ್ಯವಾಗಿ ಬಡವರೇ ಆಗಿರ್ತಾರೆ. ಆಮೇಲೆ ಯಾವುದೋ ಬೇರೆ ಜಾತಿಗೆ ಸೇರಿದ್ರು ಬಡವರಾಗಿದ್ರೆ, ಒಟ್ಟಾರೆಯಾಗಿ ಬಡವರಾಗಿರೋರು ಯಾರಿಗೂ ಇವತ್ತು ಪೊಲೀಸರು ನ್ಯಾಯ ಕೊಡಿಸ್ತಾ ಇಲ್ಲ. ಬಡವ್ರ ನ್ಯಾಯ ಸಿಗ್ತಾ ಇಲ್ಲ. ನ್ಯಾಯ ಎಲ್ಲಿದೆ ಅಂತ ಏನು ಹೈಕೋರ್ಟ್ ಮುಂದೆ ದ್ವಾರಕೀಶ್ ಆಡಿರೋ ಆಡಿದೆಯಲ್ಲ, ಅವತ್ತು ಅಷ್ಟೋ ಇಷ್ಟೋ ಇತ್ತು. ಇವತ್ತು ಬಡವರಿಗೆ ನ್ಯಾಯ ಇಲ್ಲ. ಒಬ್ಬ ಹೆಣ್ಣು ಮಗಳನ್ನ ಮನೆಗೆ ನನ್ನ ಮೇಲೆ ಯಾರೋ ಅತ್ಯಾಚಾರ ಮಾಡಿದ್ರೆ, ನಾನು ಚಿಕ್ಕ ಮಗು ಆಗಿದ್ದಾಗ ಅಂತೇಳಿ ಆ ಮಗುನ ಅವ್ರ ತಾಯಿ ಕರ್ಕೊಂಡು ಹೋದ್ರೆ, ಆ ಮಗುನ ಎಲ್ಲೆಲ್ಲಿ ಮಾಡ್ದ ಅಂತೇಳಿ ಎದೆ ಸವರದಂತವನ ಮೇಲೆ ಕೇಸ್ ಹಾಕಿದ್ರು ಇವತ್ತಿಗೂ ಹೈಕೋರ್ಟ್ ಏನ್ ಹೇಳುತ್ತೆ? ಬಲವಂತದ ಕ್ರಮ ಬೇಡ, ತನಿಖೆ, ಅವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ ವಿಚಾರ ಮಾತಾಡ್ತಿದ್ದೀನಿ ನಾನು. ಅದೇ ಬೇರೆ ಯಾರೋ ಸುಳ್ಳು ಕೇಸ್ ಹಾಕಿದ್ರೆ ರಾತ್ರಿ ಎತ್ತಾಕೊಂಡು ಹೋಗ್ತಾರೆ ನಮ್ಮ ಪೊಲೀಸರು. ಇದೇ ತಿಪ್ಟೂರಲ್ಲಿ ಇಸ್ಪೀಟ್ ಆಡ್ತಾ ಇದ್ದಾನೆ ಅಂತ ಒಬ್ಬ ಆರೋಪ ಮಾಡಿದ್ರೆ ಅವ್ನ ಕಾಲ್ ಮುರಿದಿದ್ದಾರೆ ಸರ್, ಅವನೊಬ್ಬ ಹ್ಯಾಂಡಿಕ್ಯಾಪ್. ಇವ್ರದೆಲ್ಲ ದರ್ಪ, ದೌರ್ಜನ್ಯ, ಇವ್ರ ಶಕ್ತಿ, ಸಾಮರ್ಥ್ಯ, ಪೌರುಷ ಏನೇನ್ ಹೇಳ್ತೀರಾ ಪೊಲೀಸರದು, ಎಲ್ಲವೂ ಬಡವರ ಮೇಲೆ ನಾವು ನೋಡ್ತಾ ಇದೀವಿ. ನಮ್ಮ KRS ಪಾರ್ಟಿಗಿಂತ ಬೇರೆ ಯಾವ ಪಕ್ಷ ಅಥವಾ ಸಂಘಟನೆ ಅಥವಾ ವ್ಯಕ್ತಿಗಳು ಇವತ್ತು ಪೊಲೀಸರ ನ್ಯಾಯವಂತಿಕೆಯನ್ನ ಸಮಾಜಕ್ಕೆ ಕನ್ನಡಿಯಾಗಿ ತೋರಿಸಿದ್ದಾರೆ? ಯಾರು ತೋರಿಸಿದ್ದಾರೆ? ನಾವು ತೋರಿಸ್ತಾ ಇದೀವಲ್ಲ, ನಾವೇ ತೋರಿಸ್ತಿರೋದು. ಇವತ್ತು ಪೊಲೀಸರು ಯಾರಿಗೆ ನ್ಯಾಯ ಕೊಡ್ತಿದ್ದಾರೆ, ಯಾರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ. ದುಡ್ಡಿಲ್ಲ ಅಂದ್ರೆ ನೀವು ಅದೇನೋ ಹೇಳ್ತಾರಲ್ಲ, ಗೌರವ ರಾಮಸ್ವಾಮಿ ಅಯ್ಯಂಗಾರ್ ಅವರು ಭೂತಾಯನ ಮಗ ಇವನೆಲ್ಲ ಆಗ್ಲೇ ಆ ಸಿನಿಮಾದಲ್ಲಿ ಬಂದಿತ್ತು, ಒಂದು ಪುಸ್ತಕದಲ್ಲೂ ಇದೆಯೋ ಏನೋ ಗೊತ್ತಿಲ್ಲ. ಭೂತಾಯನ ಮಗ ಇವನಲ್ಲಿ ಕೋರ್ಟ್ಗೆ ಹೋದವನು, ಕೋರ್ಟಲ್ಲಿ ಗೆದ್ದವನು ಸೋತವನು ಸತ್ತ ಅಂತ. ಫೈನಲ್ ಆಗಿ ನೀವು ಹೆಣ್ಮಗುಗೆ ನಿಮ್ಮ ಪಕ್ಷದಿಂದ ಭೇಟಿ ಆಗ್ತೀರಾ ಚಿಕ್ಕನಾಯಕನಹಳ್ಳಿ? ನಾನು ಇವತ್ತು ಬಂದಿದ್ದೀನಿ, ನೀವು ಹೇಳ್ತಿರೋದು. ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ಮತ್ತೆ ಚಿಕ್ಕನಾಯಕನಹಳ್ಳಿಯ ಹಿಂದಿನ ಪಕ್ಷದ KRS ಪಕ್ಷದ ಅಭ್ಯರ್ಥಿಯೂ ಆಗಿರುವಂತಹ ಮಲ್ಲಿಕಾರ್ಜುನ್ ಭಟ್ಟಳ್ಳಿ ಅವ್ರ ಜೊತೆ ಮಾತಾಡ್ತೀನಿ. ಈಗ ನಾವೊಂದು ಪ್ರವಾಸ ಹಮ್ಮಿಕೊಂಡಿದೀವಿ, ಹಾಗಾಗಿ ಅದನ್ನ ನೋಡಿ, ಯಾಕಂದ್ರೆ ಚಿಕ್ಕನಾಯಕನಹಳ್ಳಿ ದೂರ ಏನು ಅಲ್ಲ ಸರ್. ತಾವು ಅಂದ್ರೆ ಮುಖಾಮುಖಿ ಭೇಟಿ ಇಲ್ಲ ಆದ್ರೂ ಫೋನ್ ಮುಖಾಂತರ ನಾವೇನ್ ಮಾಡಬಹುದು ಅಂತ ಈಗ ವಿಚಾರ ಹೇಳಿರೋದ್ರಿಂದ ಮುಂದಕ್ಕೆ ಏನ್ ಮಾಡಬಹುದು ಅಂತ ಹೇಳ್ತೀವಿ. ಆದ್ರೆ ರಾಜ್ಯದಲ್ಲಿ, ದೇಶದಲ್ಲಿ ಬಹುಸಂಖ್ಯಾತವಾಗಿರುವಂತಹ ಬಡವರು ನೀವು ಇವತ್ತು ಎಚ್ಚೆತ್ತುಕೊಳ್ಳದೆ ಇದ್ರೆ, ದುಡ್ಡಿರುವಂತಹವರು, ದರ್ಪಿಷ್ಟರು ಅಥವಾ ಇನ್ಯಾವುದೋ ರೀತಿಯ ಹುಟ್ಟಿನ ಕಾರಣದಿಂದಾಗಿನೇ ನಾವು ಶ್ರೇಷ್ಠ, ಬಲಿಷ್ಠ ಅಂದ್ಕೊಂಡಿರುವಂತಹ ರಾಕ್ಷಸ ವರ್ಗ ಏನಿದೆ, ಅದು ನಿಮ್ಮನ್ನ ಬಡಿದು ಬಾಯಿಗೆ ಹಾಕೊಳ್ಳುತ್ತೆ. ಎಚ್ಚರ, ಅಷ್ಟೇ ನಾನು ಹೇಳೋದು. ಸರ್, ಈಗ ಇನ್ನೊಂದು ಪ್ರಶ್ನೆ. ಈಗ 1200 ಕೋಟಿ ಅಮೌಂಟ್ ಬಂದಿದೆ ಅಂತ ಗೊತ್ತಾಗಿದೆ. ಅದರಲ್ಲಿ ಬರೀ ರಸ್ತೆಗಳು, ಮನೆಗಳು ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಮಿಕ್ಕ ಅಮೌಂಟನ್ನ ಏನು ಮಾಡಬೇಕು ಅಂತ ನೀವು ಹೇಳ್ತೀರಾ? ನೋಡಿ, ಕಾಂಕ್ರೀಟ್ ಅನ್ನೋ ಪದಕ್ಕೆ ಇಂಗ್ಲಿಷಲ್ಲಿ ಹಲವು ಅರ್ಥಗಳಿದೆ. ಒಂದು ಕಾಂಕ್ರೀಟ್ ಆದದ್ದು ಅಂದ್ರೆ ಬಹಳ ಬಲಿಷ್ಠವಾದದ್ದು, ಸುದೀರ್ಘವಾದದ್ದು, ಬಳಕೆ ಬರುವಂತಹದ್ದು, ಮತ್ತೆ ಒಂದು ದೀರ್ಘಾಯುಷ್ಯ ಇರುವಂತಹದ್ದು ಅಂತ. ಅದ್ರ ಜೊತೆಗೆ ಕಾಂಕ್ರೀಟ್ ಅಂದ್ರೆ ಇನ್ನೊಂದೇನು, ಸಿಮೆಂಟು, ಕಂಬಿ, ಜಲ್ಲಿ, ಮರಳು, ನೀರು ಮಿಕ್ಸ್ ಮಾಡುವಂಥದ್ದು ಕಾಂಕ್ರೀಟ್. ಇವತ್ತಿನ ಅಭಿವೃದ್ಧಿಯ ಮಾನದಂಡ ಅಥವಾ ಅದರ ಪರಿಭಾಷೆ ಏನು ಅಂದ್ರೆ, ಕಾಂಕ್ರೀಟ್ ಆದ ಕೆಲಸ ಅಂದ್ರೆ ಕಾಂಕ್ರೀಟ್ ಕೆಲಸ. ಕಾಂಕ್ರೀಟ್ ಕೆಲಸ ಮಾಡೋದಕ್ಕಿಂತ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡ್ಕೊಂಡು
ಅಲ್ಲಿ ಮೇಲೆ ಇನ್ನು ಯಾರ ತನಕ ಹೇಳ್ತೀರೋ ಅವ್ರೆಲ್ರದೂ ಇದೆ. ಹಾಗಾಗಿ ಇವರೆಲ್ಲರೂ ಮಾಡ್ತಾ ಇರುವಂತದ್ದು, ನಾನು ಇವತ್ತು ಪತ್ರಿಕಾಗೋಷ್ಠಿಲೂ ಅದನ್ನೇ ಹೇಳಿದೆ. ಏನ್ ಇವತ್ತು ಆಸ್ಪತ್ರೆ ಕಟ್ಟಿಸ್ತಾರಂತೆ, ಏನೋ ಪರಮೇಶ್ವರ್ ಆಸ್ಪತ್ರೆ ಕಟ್ಟಡ ಕಟ್ಸೋದಕ್ಕಿರುವಂತ ಆಸಕ್ತಿ ಅವರು ಆಸ್ಪತ್ರೆಗೆ ವೈದ್ಯರನ್ನ, ನರ್ಸ್ಗಳನ್ನ, ದಾದಿಯರನ್ನ, ಟೆಕ್ನಿಷಿಯನ್ಸ್ ನ ನೇಮಕ ಮಾಡೋದ್ರಲ್ಲಿ ಇರೋದಿಲ್ಲ. ಅಲ್ಲೇನಾದ್ರು ಅವ್ರು ನೇಮಕ ಮಾಡಿದ್ರೆ ಆಸ್ಪತ್ರೆಗೆ ಯಾರು ಹೋಗ್ತಾರೆ? ಬಡವರು ಹೋಗ್ತಾರೆ. ಮತ್ತೆ ಇವರ ಖಾಸಗಿ ಆಸ್ಪತ್ರೆಗೆ ಯಾರು ಬರ್ತಾರೆ? ಅವರ ಖಾಸಗಿ ಮೆಡಿಕಲ್ ಕಾಲೇಜ್ಗೆ. ಇದು ಕಾಂಕ್ರೀಟ್ ಅಭಿವೃದ್ಧಿ. ಇವತ್ತೇನು 1200 ಕೋಟಿ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗ ಆಗಿದೆ. ಯಾರಿಗೂ ನಾನು ಇವತ್ತು ಹೇಳ್ತಾ ಇದ್ದೀನಿ, 70% ಜನರಿಗೆ 70% ದುಡ್ಡು ಏನಿದೆ ಅದು ಸಂಪೂರ್ಣವಾಗಿ ಪೋಲಾಗುವಂತ ದುಡ್ಡೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಂಗಾಗ್ಬಾರ್ದು. ಇವತ್ತು ಇವ್ರಿಗೇನು ಸಿಗೋದಿಲ್ಲ. ಯಾರಿಗೆ 1200 ಕೋಟಿಲಿ ಬಹುತೇಕವಾಗಿ ಯಾರ ಜೀವನನೂ ಉದ್ಧಾರ ಆಗೋದಿಲ್ಲ. ಅಂದ್ರೆ ಬಡವರದು ಉದ್ಧಾರ ಆಗೋದು ಯಾರಿಗೆ? ಕಾಂಟ್ರಾಕ್ಟರ್ಗಳು, ರಾಜಕಾರಣಿ. ಕಾಂಕ್ರೀಟ್ ರೋಡ್ ಅಷ್ಟೇ ಅವ್ರಿಗೆ ನಾವು ಬಂದ್ವಲ್ಲ ನಾನಿಲ್ಲಿ ಯಾರು ಜನ ಇಲ್ಲ, ವಸ್ತು ಇಲ್ಲ, ಹಳ್ಳಿ ರೋಡ್ ಇಲ್ಲ, ಕಾಂಕ್ರೀಟ್ ರೋಡ್ ಮಾಡಿದ್ರೆ ಇದೇನಪ್ಪ ಏನಿದೆ ಇಲ್ಲಿ ಅಂತ ದುಡ್ಡುಗಳಿಗೆ. ಸೊ ಹಾಗಾಗಿ ಇದೇ ತರ ಆಗುತ್ತೆ. ಜನ ಎಚ್ಚೆತ್ತುಕೊಳ್ಳದಿದ್ರೆ ಮಿಕ್ಕ ಏನು ಇನ್ನೂ 20-30 ಸಾವಿರ 40 ಸಾವಿರ ಕೋಟಿ ಇದೆ, ಅದೂ ಅಷ್ಟೇ ಇವರಿಗೆ ದಕ್ಕಲ್ಲ. ಇವರನ್ನ ಬಡಿದು ಬಾಯಿಗೆ ಹಾಕೊಳ್ಳೋಂತ ದಕ್ಕುತ್ತೆ. ಇದೇ ಜನ ಮೂರ್ಖರ ತರ, ಮುಟ್ಟಾಡ ತರ ಹೋಗಿ ರಹಸ್ಯ ಮಾತನಾಡಲಿ ಅವರನ್ನೇ. ಇದೊಂದು ನಿಮ್ಗೆ ಗೊತ್ತಿರಬಹುದು, ಅದಾವುದು ಸ್ಟಾಕ್ ಹೋಮ್ ಸಿಂಡ್ರೋಮ್ ಅಂತಿದೆ. ಸ್ಟಾಕ್ ಹೋಮ್ ಸಿಂಡ್ರೋಮ್ ಅಂದ್ರೆ ಏನು? ಯಾರನ್ನೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿರುವ ಒಬ್ಬ ವ್ಯಕ್ತಿ ಇನ್ನೂ ಒಬ್ಬ ಹೆಣ್ಣು ಮಗಳನ್ನ ಯಾರನ್ನೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಕಿಡ್ನಾಪ್ ಮಾಡ್ಕೊಂಡು ಹೋದವನ ಬಗ್ಗೆನ ಆ ವ್ಯಕ್ತಿಗೆ ಆರಾಧನಾ ಭಾವ ಬಂದ್ಬಿಡುತ್ತೆ. ಇವನು ಎಷ್ಟು ಒಳ್ಳೆಯವನಪ್ಪ, ಇವನು ರಾಕ್ಷಸ ಅನ್ನುವಂಥ ಪ್ರೀತಿ, ಪ್ರೇಮ ಎಲ್ಲ ಮಾಡಿಸ್ಬಿಡುತ್ತೆ. ಅದಕ್ಕೆ ಸ್ಟಾಕ್ ಹೋಮ್ ಸಿಂಡ್ರೋಮ್. ಅದಾಗಿದ್ದ ಘಟನೆ, ಅದಕ್ಕೊಂದು ರೋಗ. ಇವತ್ತು ನಮ್ಮ ಜನರಿಗೆ ಆ ರೋಗ ಬಡಿದಿದೆ. ಏನೋ ತಮ್ಮನ್ನ ದಮನಿಸ್ತಾ ಇರುವಂತಹ, ತಮಗೆ ಶೋಷಣೆ ಮಾಡ್ತಾ ಇರುವಂತಹ, ತಮಗೆ ವಂಚನೆ ಮಾಡ್ತಾ ಇರುವಂತಹ, ಸುಳ್ಳು ಹೇಳ್ತಾ ಇರುವಂತಹ, ತಮ್ಮನ್ನ ಅವಕಾಶ ಸಿಕ್ಕಿದ್ರೆ ಬಡಿದು ಬಾಯಿಗೆ ಹಾಕೊಳ್ಳುವಂತ ಅವನ ಪರವಾಗಿ ಇವತ್ತು ಜನ ಕುಲ, ಜಾತಿ, ಹಣ, ಹೆಂಡ, ಬಾಡು ಈ ಮಾನದಂಡ ಇವನ್ನ ಇಟ್ಟುಕೊಂಡು ಅವಕ್ಕೆ ಬಲಿಯಾಗಿ ಓಟ್ ಹಾಕ್ತಾ ಇದ್ದಾರೆ. ಹಾಗಾಗಿ ಮಿಕ್ಕಾಗಿ ನಾವು ಬಡದಾಡ್ತಾ ಇದ್ದೀವಿ ನಮ್ಮ ಕೈಲಾದಷ್ಟು. ನಿಮಗೆ ಗೊತ್ತಿದೆ, ನೀವು ಮಾಧ್ಯಮದವರು ಇಷ್ಟು ವಿಚಾರ ಎಲ್ಲ ಪ್ರಸಾರ ಮಾಡಿದ್ರೆ ಅದೊಂದ್ರೆ ಜನಜಾಗೃತಿ ಆಗುತ್ತೆ. ಆದ್ರೆ ಬಹುತೇಕ ಜನ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಮಿಕ್ಕ ದುಡ್ಡು ಹೋದಂಗೆ. ಇವ್ರ ಬದುಕೇನು ಆಗಲ್ಲ. ನಾವು ಎಷ್ಟೋ ಕಡೆ ನೋಡಿದ್ವಿ, ಆ ಹಳ್ಳಿನಲ್ಲಿ ಹಳ್ಳಿಯಾಳ ಏನದು ರಜತಾದ್ರಿ ಅಂತ, ರಜತಾದ್ರಿಪುರ ಅಂತ, ಹತ್ಯಾಳು ಅಲಿಯಾಸ್ ರಜತಾದ್ರಿಪುರದಲ್ಲಿ. ನಮ್ಮಲ್ಲಿ ಈಗ 50-60 ಮಕ್ಕಳು ಬರ್ತಾ ಇದಾರೆ ಸರ್. ಅಲ್ಲ, 14 ಮಕ್ಕಳು ಬರ್ತಾ ಇದಾರೆ. ಮುಂದೆ 60-70 ಮಕ್ಕಳಿದ್ರು ನಮ್ಮ ಅಂಗನವಾಡಿಲಿ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಮಕ್ಕಳು ಹುಟ್ಟಿಸೋಂಥವ್ರು ಊರಲ್ಲಿ ಇಲ್ಲ. ಯಾರು ಹುಟ್ಟಿಸೋಂಥವ್ರು? ಹೆಚ್ಚಿಗೆ ಮದುವೆ ಆದವರು 40 ವರ್ಷಗಳಿಂದ ಆ ಊರಲ್ಲಿ ವರ್ಷಕ್ಕೆ 5 ಮಕ್ಕಳು ಆಗ್ತಿದ್ರೆ ಒಬ್ಬರು ಹುಟ್ಟುತ್ತಾ ಇದಾರೆ. ಯಾಕೆ? ಮಿಕ್ಕ ಅದೇ ವಯಸ್ಸಿನ ಜನಸಂಖ್ಯೆ ಜಾಸ್ತಿ ಆಗಿದೆಯಲ್ಲ, ಆದ್ರೆ ಅದೇ ವಯಸ್ಸಿನ ಜನ ಇವತ್ತು ಊರು ಬಿಟ್ಟು ವಲಸೆ ಹೋಗಿದ್ದಾರೆ. ಮದುವೆ ಆಗ್ಬೇಕಾಗಿರುವಂತ ಮದುವೆ ವಯಸ್ಸಿನ ಯುವಕ ಯುವತಿಯರು ಇವತ್ತು ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇಲ್ಲ. ಯಾಕೆ ವಾಸ ಮಾಡ್ತಾ ಇಲ್ಲ? ಊರಲ್ಲಿ ಬದುಕೋದಿಕ್ಕೆ ಉದ್ಯೋಗ ಇಲ್ಲ, ಏನು ಮಳೆ ಇಲ್ಲ, ಬೆಳೆ ಇಲ್ಲ. ಹಾಗಾಗಿ ಊರು ಬಿಟ್ಟು ಎಲ್ಲೆಲ್ಲೋ ಹೋಗಿ ಬೆಂಗಳೂರಲ್ಲಿ ಸ್ತಂಭಗಳೆಲ್ಲೋ ಎಲ್ಲೆಲ್ಲೋ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಊರಿನಲ್ಲಿ ಇವತ್ತು ಇದಿಲ್ಲ, ಏನೋ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಳ್ಳಿಗಳು ವೃದ್ಧಾಶ್ರಮ ಆಗ್ತಾ ಇದೆ. ನಾನು ಇದನ್ನ ಬೇಕು ಅಂತಲೇ ಹುಟ್ಸೋಂತ ಮಕ್ಳು ಹುಟ್ಸೋರು ಯಾಕಿಲ್ಲ ಅಂತ ಹೇಳ್ತಾ ಇದ್ದೀನಿ, ಅರ್ಥ ಆಗಲಿ ಇದು ಅಂತ. ನಾವು ಬೇರೆ ಬೇರೆ ರೀತಿಯಲ್ಲಿ ಬಹಳ ಸೌಜನ್ಯದಿಂದ ಕೆಲವೊಂದು ಹೇಳಿದ್ರೆ ಜನಕ್ಕೆ ಅರ್ಥ ಆಗಲ್ಲ. ಹುಟ್ಸೋರು ಇಲ್ಲ ಅಂತಲ್ಲ, ಆ ಊರಲ್ಲಿದ್ದಂಥವ್ರು ಆ ಊರಲ್ಲಿದ್ದು ಸಂಸಾರ ಮಾಡಿ ಜೀವನ ಕಟ್ಕೊಳ್ಬೇಕಾಗಿದ್ದಂಥವ್ರು ಇವತ್ತು ಆ ಊರಲ್ಲಿ ಬಹುತೇಕ ಜನ, ಆ ವರ್ಗದ ಜನ, ಆ ವಯಸ್ಸಿನ ಜನ ಊರು ಬಿಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಕೇಳಿದಂತ ಪ್ರಶ್ನೆಗೆ ಜನ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಾವು ಮಾಡುವಂತ ಅದೇನೋ ಕೋಣನ ಮುಂದೆ ಕೇಂದ್ರೀ ಬಾರಿಸ್ದಂಗೆ ನಾವು ಬಾರಿಸ್ತಾ ಇರ್ತೀವಿ. ನಮ್ಗೆ ಬಹಳ ಜನ ಅಂದ್ಕೊಂಡ್ರೆ KRS ಪಾರ್ಟಿ ಅವರಿಗೆ ಜನರದ್ದು ತೊಳೆಯೋದೇ ಅಭ್ಯಾಸ. ಅವ್ರು ತೊಳಿತಾ ಇರ್ಲಿ, ನಾವು ಮಾತ್ರ ಹೋಗಿ ಹಲ್ಕಾಗಳಿಗೆ, ಲೋಫರ್ಗಳಿಗೆ, ಲುಚ್ಚಾಗಳಿಗೆ ಓಟ್ ಹಾಕೋಣ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಿಜಕ್ಕೂ ನಾನು ಇನ್ಮೇಲೆ ಇನ್ನೂ ಇದಕ್ಕಿಂತ ತೀಕ್ಷ್ಣವಾಗಿ ಮಾತಾಡ್ತೀನಿ. ನೀವು ಮಾಧ್ಯಮದವರು, ನಾವು ಎಷ್ಟೋ ಕಡೆಗಳಲ್ಲಿ ಕೇಳ್ತಾ ಇದೀವಿ ಮಾಧ್ಯಮದವರಿಗೆ, ಯಾಕೆ ನಮ್ಮ ಸುದ್ದಿ ನೀವು ಪ್ರಸಾರ ಮಾಡಲ್ಲ ಅಂತ ಎಷ್ಟೋ ವಿಚಾರಗಳಲ್ಲಿ. ಯಾಕೆ ಅಂದ್ರೆ ಮಾಧ್ಯಮದವರಿಗೆ ನಾವು ಹೇಳುವಂತ ಕಟುವಾದ ವಿಚಾರಗಳನ್ನ ಪ್ರಸಾರ ಮಾಡುವಂತ, ಬಿತ್ತರಿಸುವಂತಹ, ಪ್ರಕಟಿಸುವಷ್ಟು ದಮ್ಮು ತಾಕತ್ತು ಅವ್ರಿಗಿಲ್ಲ. ಇದನ್ನ ಪ್ರಕಟಿಸ್ಬಿಟ್ರೆ ಇವತ್ತು ದಣಿಗಳಿದ್ದಾರಲ್ಲ, ದಣಿಗಳ ಕೋಪ ಬಂದ್ಬಿಡುತ್ತೆ. ಈ ಪರಿಸ್ಥಿತಿ ಇದೆ. ಹಾಗಾಗಿ ನಮ್ಮ ಕೈಲಾದ್ದು ಏನೋ ದೇವ್ರ ದಯೆ, ಪ್ರಕೃತಿ ದಯೆ, ನಮ್ಮ ಕೈಲಾಗಿ ನಾವು ಮಾಡ್ತೀವಿ. ನಮ್ಮ ಕಷ್ಟ ನಷ್ಟ ನೋಡಿ ಎಂತೆಂತ ಜನ ಎಲ್ಲ ನಿಜಕ್ಕೂ ಸೈನಿಕರು ಇವರು. ರಾಜ್ಯ ಎಲ್ಲೋ ಒಂದು ಮಾತಿದೆ, ಇದನ್ನ BK ಶಿವರಾಮ್, BK ಹರಿಪ್ರಸಾದ್ ಇದ್ದಾರಲ್ವಾ, ಕಾಂಗ್ರೆಸ್ನ ದೊಡ್ಡ ನಾಯಕರು, ಇವತ್ತು MLC ವಿರೋಧ ಪಕ್ಷದ ನಾಯಕರು ಆಗಿದ್ರು ಅವರು ಅಲ್ವಾ ವಿಧಾನ ಪರಿಷತ್ತಲ್ಲಿ. ಅವರ ತಮ್ಮ BK ಶಿವರಾಮ್ ಅಂತ ಬೆಂಗಳೂರಿನಲ್ಲಿ ರೋಡಿಗಳನ್ನೆಲ್ಲ ಮಟ್ಟ ಆಗದಂತ ಒಬ್ಬ ದಕ್ಷ ಅಧಿಕಾರಿ ಅಂತ ಹೆಸರು ಪಡೆದಿದ್ದವರು. ಅವ್ರೊಂದು ಸಭೆಯಲ್ಲಿ ಹೇಳಿದ್ರು, ಎಲ್ಲೂ ಕೆಲಸ ಸಿಗದೆ ಇರುವಂತವ್ರು ಬಡವರು ಪೊಲೀಸ್ ಕೆಲಸಕ್ಕೆ ಬರ್ತಾರೆ, ಪೊಲೀಸ್ ಕೆಲಸನೂ ಸಿಗದೆ ಇರುವಂತವ್ರು ಮಿಲಿಟರಿಗೆ ಹೋಗ್ತಾರೆ ಅಂತ. ಇವತ್ತು ಮಿಲಿಟರಿಗೆ ಹೋಗಿ ಈಗ ಯಾವಾಗ್ಲೂ ಸೈನಿಕರಾಗಿ ಸೋಲ್ಜರ್ ಕೆಲವೊಂದು ಹೋಗ್ತಾರಲ್ಲ,
ಬಡವ್ರ ಮಕ್ ನೀವು ಬೆಂಗಳೂರಲ್ಲಿ ಬರಬೇಕು ಸೈನ್ ನಮ್ಮ ಮನೆ ಪಕ್ಕದಲ್ಲಿ 1.5 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ರಿಕ್ರೂಟ್ಮೆಂಟ್ ಇದಿದೆ. ಆ ಜನ ಬಂದಿರೋದು ಯಾವ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರ್ತಾರೆ. ಎಂತಹ ದಯನೀಯ ಸ್ಥಿತಿಲಿ ಇರ್ತಾರೆ ಅಂತ ನೋಡ್ಬೇಕು ಅಂದ್ರೆ ಅವ್ರ ಬಡತನ ಎಷ್ಟಿದೆ ಅಂತ. ಇವತ್ತು ಆ ತರಹದ ಬಡತನ ಇರುವಂತಹ ಜನ ಹೋಗಿ ದೇಶನ ಕಾಯ್ತಾ ಇದ್ದಾರೆ. ಅದೇ ರೀತಿ KRS ಪಕ್ಷಕ್ಕೆ ಬಂದಿರೋರು ಅಷ್ಟೇ ನಾರ್ಮಲ್ ರೈತರು ಕುಟುಂಬ, ಬಡ ಕುಟುಂಬಗಳು, ಮಧ್ಯಮ ವರ್ಗದವರು, ಕೆಳಮಧ್ಯಮ ವರ್ಗದವರು, ಒಂದು ಆಟೋ ಓಡಿಸ್ಕೊಂಡು ಒಂದು ಟ್ಯಾಕ್ಸಿ ಓಡಿಸ್ಕೊಂಡು ಜೀವನ ಕಟ್ತಾ ಇರುವಂತವ್ರು ಇವತ್ತು ಪೊಲೀಸರಿಗೆ ಬದ್ಮಾಶ್ ಏನ್ ನೀನ್ ಸುಲಿಗೆ ಮಾಡ್ತೀಯ ಅಂತ ಕೇಳ್ತಾ ಇದಾರೆ. ಅದೇ ದುಡ್ಡಿರೋ ಬೆಳಗ್ಗೆ 5 ಉಂಗುರ ಹಾಕೊಂಡು ಕುದ್ಗೆ ನಾಯ್ಚನ ಹಾಕಿರೋನು ಅಲ್ಲಿ ಯಾವನಿಗೋ ಒಬ್ಬನಿಗೆ ಪಾರ್ಟಿ ಕೊಡ್ತಾ ಇರ್ತಾನೆ, ಒಂದು ಹೆಣ್ಮಕ್ಳನ್ನೆಲ್ಲ ಸರಬರಾಜು ಮಾಡ್ಕೊಂಡು. ಡ್ರಗ್ಸ್ ಇವತ್ತು ನಮ್ಮ ದೇಶದಲ್ಲಿರುವ ರಾಜ್ಯದಲ್ಲಿರುವಂತ ಶ್ರೀಮಂತರೆಲ್ಲ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ, ಸೆಲೆಬ್ರಿಟಿಗಳಿಗೆ ಡ್ರಗ್ಸು ಏನು ಸ್ಪೆಷಲ್ ಡ್ರಿಂಕ್ಸ್ ಸರಬರಾಜು ಮಾಡಿಕೊಂಡು ರೆಸಾರ್ಟ್ಗಳಲ್ಲಿ ಪಾರ್ಟಿ ಕೊಡ್ತಾ ಇದ್ದಾರೆ. ಕಾಯ್ಬೇಕಾಗಿದ್ದು ಯಾರು? ದಾಣ್ಣ ಅಂತ ಜನನೇ ಅಲ್ವಾ? ಎಲ್ಲ ಶ್ರೀಮಂತವಾಗಿರೋರು, ಸಮೃದ್ಧವಾಗಿರೋರು, ಒಂದು ತಿಳುವಳಿಕೆ ಇರೋರು, ನಾಲೆಡ್ಜ್ ಇರೋರು, ವಿದ್ಯೆ ಇರುವಂತವ್ರು, ಆರ್ಥಿಕ ಸಾಮರ್ಥ್ಯ ಇರುವಂತವ್ರು ಎಲ್ಲರಿಗಿಂತ ಮೊದಲು ಹೋಗಿ ದೇಶನ ಕಾಪಾಡುವಂತ ಕೆಲಸ ಮಾಡಬೇಕು. ಮಾಡ್ತಿದಾರಾ? ಹಾಗಾಗಿ ನಮ್ಮ ಪಾಡಿಗೆ ನಾವು ಮಾಡ್ತಾ ಇದೀವಿ ನೋಡಿ, ನಮ್ಗೆ ಅದೇ ಖುಷಿ. ಇಷ್ಟು ದೇಶ ನಿಜಕ್ಕೂ ಅಲ್ಲಿ ಹೇಗೆ ಸೈನಿಕರು ಕಾಪಾಡ್ತಾರೋ ಅದೇ ತರಕ್ಕೆ ರಾಜ್ಯದಲ್ಲಿ ಈ ಸೈನಿಕರು, ನಾವು ಅದಕ್ಕೆ ಸೈನಿಕರು ಅಂತಲೇ ಹೆಸರಿಟ್ಟಿದ್ವಿ. KRS ಪಕ್ಷದ ಕಾರ್ಯಕರ್ತರು, ಸದಸ್ಯರು ಅನ್ನೋದಿಲ್ಲ, ಬಹುತೇಕವಾಗಿ ಸೈನಿಕರು ಅಂತಲೇ. ಅವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ರಾಜ್ಯದಲ್ಲಿ ಎಲ್ಲಾದ್ರೂ ಅನ್ಯಾಯ ಆಗ್ತಾ ಇದ್ರೆ ಕೇಳ್ತಿರುವಂತವ್ರು ಅದನ್ನ ನೀವು ಮಾಧ್ಯಮದವರು ಸಹ ಅದನ್ನ ಆಂಪ್ಲಿಫೈ ಮಾಡಬೇಕು. ಅಂದ್ರೆ ನಾವು ಒಂದ್ ಕಡೆ ಹೇಳೋದನ್ನು ನೀವು 10 ಕಡೆ ಹೋಗುವಾಗೆ ನಿಮ್ಮ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಬೇಕು. ಅದು ಬಿಟ್ಟು ಆ ರಾಜಕಾರಣಿ ಕಕ್ಕನ ಇವ್ನು ನೆಕ್ತಾ ಇದ್ರೆ ಅದನ್ನ, ಈ ರಾಜಕಾರಣಿ ಕಕ್ಕನ ಅವನ್ ನೆಕ್ತಾ ಇದ್ರೆ ಅದನ್ನ ಪ್ರಚಾರ ಮಾಡ್ತಾ ವಾಂತಿ ಭೇದಿ ಮಾಡ್ಕೊಳ್ತಿರುವಂತ ಅವ್ರದನ್ನ ಪ್ರಚಾರ ಮಾಡ್ತಾ ಇದ್ರೆ ಸಮಾಜದಲ್ಲಿ ನ್ಯಾಯ ನೀತಿ ಉಳಿಯುತ್ತಾ? ಇವತ್ತು ನಮ್ದು ಅದೇ ತಾನೇ ಆಗಿರೋದು ಮಾಧ್ಯಮಗಳ ಪರಿಸ್ಥಿತಿ. ದಯವಿಟ್ಟು ಹಾಗಾಗಿ ನಾನು ನಿಮ್ಮ ಮೂಲಕ ಅವರೆಲ್ಲರಿಗೂ ಕೇಳ್ಕೊಳ್ತೀನಿ, ನಾವೆಲ್ಲ ಸೇರಿ, ಯಾಕಂದ್ರೆ ಈ ಸಮಾಜದಿಂದ ಹೊರತಾಗಿ ಏನಾದ್ರು ಮಾಧ್ಯಮದವ್ರು ಬದುಕ್ತಿದಾರಾ? ನೀವೇನು ನಿಮ್ದೇನು ಸಪರೇಟ್, ನಿಮ್ದೇನು ರಿಪಬ್ಲಿಕ್ ಬೇರೆ ಇದೆಯಾ? ಬೆಳಗ್ಗೆ ಬಂದು ಇಲ್ಲಿ ಹೊರಗಡೆ ಬಂದು ಕೆಲಸ ಮಾಡ್ಕೊಂಡು ಸಂಜೆಗೆ ಹೋಗ್ಬಿಟ್ಟು ಎಲ್ಲ ಬಾಗಿಲು ಹಾಕೊಂಡು ಬಂದ್ ಮಾಡ್ಕೊಂಡು ಅಂತ ಏನು ಗೇಟೆಡ್ ಕಮ್ಯುನಿಟಿ ಬದುಕ್ತಿದಾರ ಯಾರಾದ್ರು? ನಮ್ಮ ದೇಶದಲ್ಲಿ ಗೇಟೆಡ್ ಕಮ್ಯುನಿಟಿ ಕಾನ್ಸೆಪ್ಟೇ ಇಲ್ಲ. ಆದ್ರೂ ಗೇಟೆಡ್ ಕಮ್ಯುನಿಟಿಲಿ ಕೆಲವೊಬ್ರು ಇದ್ದಾರೆ, ಆದ್ರೆ ಯಾರನ್ನು ರಕ್ಷಣೆ ಮಾಡೋದಿಲ್ಲ. ಸಮಾಜ ಕೆಟ್ಟು ಅರಾಜಕತೆಗೆ ಹೋದಾಗ ನಾವು ಇತ್ತೀಚೆಗೆ ತಾನೇ ನೋಡಿದ್ವಿ, ಹೋಗಿ ಜನ ಟಾಯ್ಲೆಟ್ ಅಲ್ಲಿ ಅವ್ನ ಪ್ರೆಸಿಡೆಂಟ್ ಚಾಲೆಟ್ ಅಲ್ಲಿ ಒಂದೆರಡು ಮಾಡಿದ್ರು. ಎಲ್ಲಿ? ಶ್ರೀಲಂಕಾದಲ್ಲಿ. ಅರ್ಧ ಗಂಟೆ ನೋಟಿಸ್ ಕೊಟ್ಟರು ಬಾಂಗ್ಲಾದೇಶದ ಪ್ರಧಾನಮಂತ್ರಿಗೆ. ಜನ ರೋಷಭರಿತರಾಗಿ ಆಕ್ರೋಶಿತರಾದ್ರೆ ಯಾರಿಗೂ ರಕ್ಷಣೆ ಇರಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಥ್ಯಾಂಕ್ ಯು. ಈಗ ತಾನೇ ದಯವಿಟ್ಟು ಯಾವ್ದನ್ನು ಕಟ್ ಮಾಡಿದೆ